ನಮಸ್ಕಾರ. ಇದು 1 to 1 ಒಂದು ಆಪ್ತ ಸಂವಾದ, ಒಂದು ಮಾತುಕತೆ, ಅತಿಥಿಯೊಬ್ಬರ ಮನಸ್ಸಿನ ಒಳಗಡೆ ಇರುವುದನ್ನು ತೆರೆದಿಡುವ ಯತ್ನ. ಇಲ್ಲಿ ಜಗಳ ಇರಲ್ಲ, ಇಲ್ಲಿ ಆಕ್ರಮಣಶೀಲ ಪ್ರವೃತ್ತಿ ಇರಲ್ಲ. ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಯಾವುದು, ಅವರ ಒಳಗಡೆ ಇರುತ್ತಲ್ಲ, ನಮ್ಮೆಲ್ಲರ ಒಳಗಡೆ ಒಂದು ಸತ್ಯ ಇರುತ್ತೆ. ಆ ಸತ್ಯವನ್ನು ಹೊರಗಿಡುವ ಒಂದು ಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಇವತ್ತು ಈ ಕಾರ್ಯಕ್ರಮದ ಅತಿಥಿಯಾಗಿ ಬಂದವರು ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರು. ತಮ್ಮ ಕಿರಿಯ ವಯಸ್ಸಿನಲ್ಲೇ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಅವರು ಆರ್ ಅಶೋಕ್ ಸರ್. ತಮಗೆ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಾವು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲಿನಲ್ಲಿದ್ದವರು LK ಅದ್ವಾನಿಯವರ ಜೊತೆಗೆ. ಆವಾಗ ನಿಮ್ಮ ರಾಜಕೀಯ ಬದುಕೋ, ಸಾಮಾಜಿಕ ಬದುಕೋ, ಹೋರಾಟದ ಬದುಕು ಪ್ರಾರಂಭ ಆಯಿತು. ಈ ಕ್ಷಣದಲ್ಲಿ ನಿಂತು ನೋಡಿದಾಗ ನಿಮ್ಗೇನು ಅನಿಸುತ್ತೆ? ನೀವೊಬ್ಬ ಹೋರಾಟಗಾರನೋ ಅಥವಾ ಒಬ್ಬ ರಾಜಕಾರಣಿನೋ ಅಥವಾ ಇದೆಲ್ಲವುದೂ ಅಲ್ಲದೇನೆ ನಾನು ಇನ್ನೆಲ್ಲ ಹೋಗಬೇಕಾಗಿತ್ತು ಅಂತ ಅಂದುಕೊಂಡವರು? ನಾನು ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಅವತ್ತು ದೇಶದ ಮೇಲೆ ಎಮರ್ಜೆನ್ಸಿ ಬಂದಾಗ ನಾನು ಏನೋ MLA ಆಗಬೇಕು, ಕಾರ್ಪೊರೇಟರ್ ಆಗಬೇಕು, MP ಆಗಬೇಕು, ರಾಜಕೀಯಕ್ಕೆ ಬರಬೇಕು ಅಂತ ಕನಸನ್ನು ಕಂಡಿರಲಿಲ್ಲ. ಅವತ್ತೇನು ಹೋರಾಟ ಮಾಡಿದೆ ಅದು ಶುದ್ಧ ಮನಸ್ಸಿಂದ ಹೋರಾಟ ಮಾಡಿದಂಥ. ನಾನೊಬ್ಬ RSS ಕಾರ್ಯಕರ್ತ. ನಾನು ಹೆಮ್ಮೆ ಇದೆ, ನಾನು RSS ಕಾರ್ಯಕರ್ತ ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ. ನನ್ನನ್ನು ಬೆಳೆಸಿ ಒಂದು ರೂಪವನ್ನು ಕೊಟ್ಟಂಥವ್ರು. ಆ ಕಲ್ಲನ್ನು ಕಡಿತಾರಲ್ಲ, ಕಡಿದು ಒಂದು ರೂಪವನ್ನು ಕೊಟ್ಟಂಥದ್ದು RSS. ಅವತ್ತು ನನ್ನ ಮನಸ್ಸಲ್ಲಿದ್ದಿದ್ದು ಈ ದೇಶಕ್ಕೆ ಅನ್ಯಾಯ. RSS ಎನ್ನುವ ಶಿಲ್ಪಿ ನಿಮ್ಮನ್ನು ರೂಪಿಸಿದ್ದಾರೆ. ಅದರಲ್ಲಿ ಎರಡು ಪ್ರಶ್ನೆ ನನಗೆ ಎಂದೂ ಉದ್ಭವ ಆಗೇ ಇಲ್ಲ, ಇವತ್ತಿಗೂ ಉದ್ಭವ ಆಗೇ ಇಲ್ಲ. ಆದರೆ ನನ್ನ ಹೋರಾಟ ಅವತ್ತು ದೇಶಕ್ಕೆ ತೊಂದರೆ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೋರಾಟ ಮಾಡಿದ್ನೇ ಹೊರತು ನಾನೊಬ್ಬ ಮುಂದೆ ಪೊಲಿಟಿಷಿಯನ್ ಆಗ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಯೋಚನೆ ಮಾಡಿರಲಿಲ್ಲ. ಆ ಥರದ ವಿಷನ್ನೂ ನಾನು ಇಟ್ಕೊಂಡಿರಲಿಲ್ಲ. ಈಗಿನ ಯಾರ್ಯಾರು ಯೂತ್ ವಿಂಗ್ಸ್ ಅಂತಾರೆ, ಏನೇನೋ ರಾಜಕೀಯಕ್ಕೆ ಬರಬೇಕಾದ್ರೆ ಏನೇನು ಕಸರತ್ತುಗಳು ಮಾಡಬೇಕು, ಏನೇನು ಗಿಮಿಕ್ಸ್ ಮಾಡಬೇಕು, ಯಾರ್ಯಾರು ಕಾಲಿಡಿಬೇಕು, ಯಾರ ಮನೆ ಬಾಗಿಲಿಗೆ ಹೋಗಬೇಕು, ಇವೆಲ್ಲ ಇಟ್ಕೊಂಡು ರಾಜಕಾರಣ ಮಾಡುವಂಥದ್ದನ್ನ ಇವತ್ತು ನೋಡ್ತಾ ಇದ್ದೀರಿ. ಆದರೆ ನಿಮಗೆ ನೀವು ಒಬ್ಬ ಯಶಸ್ವಿ ರಾಜಕಾರಣಿ ಅಂತ ಅನಿಸುತ್ತಾ? ನನಗಿನ್ನೂ ಆ ಥರದ ಪರಿಪೂರ್ಣತೆ ಸಿಕ್ಕಿಲ್ಲ. ಆ ಮಾನಸಿಕ ನೆಮ್ಮದಿ ಸಿಕ್ಕಿಲ್ಲ ಇನ್ನೂ ರಾಜಕಾರಣದಲ್ಲಿ. ನಾನು ಮೊದಲನೇ ಬಾರಿ MLA ಆದಾಗ ನನಗೆ ಭಾಳ ಸಂತೋಷ ಇತ್ತು, ಖುಷಿ ಇತ್ತು, ಪ್ರೀತಿ ಮಾಡ್ತಾಯಿದ್ರು ಜನ. ಕೆಲಸ ಮಾಡಬೇಕು ಅಂತ ಹುರುಪಿತ್ತು, ಆಸೆ ಇತ್ತು. ಜನರು ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು. ಅಂದರೆ ಈಗ ಮಾಡ್ತಾ ಇಲ್ಲ. ಈಗ ಜನ ಕೂಡ ಬದಲಾವಣೆ ಆಗಿದೆ. ರಾಜಕೀಯದ ಬದಲಾವಣೆಗಳಿಂದ ಕೂಡ ಜನ ಕೂಡ ಬೇಸರ ಆಗಿದ್ದಾರೆ. ಜನ ಬದಲಾಗಿದ್ದಾರೆ. ಆರ್ ಅಶೋಕ್, ತಾವು ಬದಲಾಗಿದ್ದೀರಾ? ನಾವು ಬದಲಾಗಿದ್ದೀವಿ, ರಾಜಕಾರಣಿಗಳು ಬದಲಾಗಿದ್ದಾರೆ, ಜನ ಬದಲಾಗಿಲ್ಲ. ಪರ್ಟಿಕ್ಯುಲರ್ಲಿ ನೀವು ಯಾವಾಗ ಎಮರ್ಜೆನ್ಸಿಯ ವಿರುದ್ಧ ಹೋರಾಟ ಮಾಡಿದ್ರೆ ಆವಾಗ ನಿಮಗಿದ್ದ ಮನಸ್ಥಿತಿ ಇತ್ತಲ್ಲ, ಅದೇ ಮನಸ್ಥಿತಿ, ಅದೇ ಹೋರಾಟಗಾರನ ಮನಸ್ಸು ಈಗಿದೆಯಾ ಅಥವಾ ಅಧಿಕಾರ ರಾಜಕಾರಣ ನಿಮ್ಮನ್ನು ಬದಲಿಸಿದೆಯಾ? ಇಲ್ಲ, ಅದೇ ಮನಸ್ಥಿತಿಯಲ್ಲೇ ಇಟ್ಕೊಂಡಿದ್ದೀನಿ. ನಾನು ಬದಲಾವಣೆ ಆಗಬೇಕು ಅಂತ ಭಾಳಷ್ಟು ಬಾರಿ ಪ್ರಯತ್ನ ಪಟ್ಟೆ, ಆಗಲಿಲ್ಲ ನನ್ನ ಕೈಲಿ. ಬದಲಾವಣೆಯನ್ನು ನನ್ನ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಅದನ್ನು ನನಗೆ ಆಗೋಕ್ಕೆ ಸಾಧ್ಯ ಆಗಲಿಲ್ಲ. ನನ್ನಲ್ಲಿರ್ತಕ್ಕಂಥ ಅವತ್ತಿನ ಏನು ನನ್ನ ದೃಷ್ಟಿಕೋನ ಇತ್ತು, ಇವತ್ತು ಅದೇ ದೃಷ್ಟಿಕೋನವನ್ನು ಇಟ್ಟುಕೊಂಡೇ ನಾನು ಕೆಲಸ ಮಾಡ್ತಾ. ಅಂದರೆ ಪ್ರಾಕ್ಟಿಕಲ್ ಆಗಿ ವಾಸ್ತವ ರಾಜಕಾರಣ ಅಂತ ನಾವೇನು ಕರಿತೀವಿ ಅದು ಕೆಲವು ಕಾಂಪ್ರಮೈಸನ್ನು ಬಯಸ್ತಾ ಹೋಗುತ್ತೆ. ಕೇವಲ ತಾತ್ವಿಕತೆಯಿಂದ ರಾಜಕಾರಣ ಮಾಡೋದಕ್ಕಾಗಲ್ಲ. ಅವು ಕೇವಲ ಹೋರಾಟಗಾರ ಒಬ್ಬ ಯಶಸ್ವಿ ರಾಜಕಾರಣಿ ಆಗಲ್ಲ. ಯಶಸ್ವಿ ರಾಜಕಾರಣಿ ಆಗುವುದಕ್ಕೆ ಬೇಕಾದ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅದು ವಾಸ್ತವ ರಾಜಕೀಯ ಪರಿಸ್ಥಿತಿಯ ಮೇಲೆ ಇರುತ್ತೆ. ಅಂಥ ಇನ್ಗ್ರೀಡಿಯೆಂಟ್ಸ್ ನಿಮ್ಮ ಹತ್ರ ಡೆವಲಪ್ ಆಗಿರ್ಬೇಕಲ್ವ? ನೋಡಿ, ಅದರಲ್ಲೂ ನನಗನ್ಸುತ್ತೆ ಎರಡು ವಿಧ ಇದೆ ಅಂತ ನನಗನ್ಸುತ್ತೆ. ರಾಜಕೀಯವಾಗಿ ಕೆಲವೊಂದು ಬಾರಿ ನಾವು ಹೊಂದಾಣಿಕೆಗಳನ್ನು ಮಾಡ್ಕೊಬೇಕಾಗ್ತೈತೆ, ಅದು ವಸ್ತುಸ್ಥಿತಿ, ಅದು ಯಾರೂ ಅದರಿಂದ ಹೊರಗೋಗೋಕ್ಕೆ ಕಷ್ಟ ಆಗ್ತೈತೆ. ಆದರೆ ನಮ್ಮ ಸಿದ್ಧಾಂತವನ್ನೇ ನಾವು ಬದಲಾವಣೆ ಮಾಡಿಕೊಂಡು, ನಮ್ಮ ದೃಷ್ಟಿಕೋನವನ್ನೇ ಬದಲಾವಣೆ ಮಾಡಿಕೊಂಡು ಪೂರ್ತಿ ಪರಿವರ್ತನೆ ಆಗಿ ಏನು ಇವತ್ತಿನ ರಾಜಕಾರಣದ ಕೆಸರಿದೆ ಅದನ್ನು ಪೂರ್ತಿ ಹಚ್ಕೊಳ್ಳೋಕ್ಕೆ ನಾನಂತೂ ಇಷ್ಟಪಡಲ್ಲ. ನಾನು ಇವತ್ತು ಅಷ್ಟೇ, ತಾವು ನೋಡಿ, ನಾನು ಯಾವುದೇ ರಾಜಕಾರಣಿ ಬಗ್ಗೆ ವೈಯಕ್ತಿಕವಾಗಿ ನಾನು ಎಂದೂ ಮಾತಾಡಿಲ್ಲ, ನನ್ನ ಜೀವನದಲ್ಲಿ ಎಂದೂ ಮಾತಾಡಿಲ್ಲ. ಯಾರನ್ನೋ ಒಬ್ಬರನ್ನ ತೆಗಳೋದ್ರಿಂದ, ಯಾರನ್ನೋ ಒಬ್ಬ ಸಮುದಾಯದ ನಾಯಕರನ್ನು ತೆಗಳೋದ್ರಿಂದ ನಾನು ಆ ಸಮುದಾಯದ ದೊಡ್ಡ ಲೀಡರ್ ಆಗೋಕ್ಕೆ ಸಾಧ್ಯ ಇಲ್ಲ, ಅಥವಾ ದೊಡ್ಡ ರಾಜಕಾರಣಿ ಆಗೋಕ್ಕೆ ಸಾಧ್ಯ ಇಲ್ಲ. ಕೆಲವು ರಾಜಕಾರಣಿಗಳು ಅನಿಸಿದೆ, ನಾನು ಯಾರೋ ದೊಡ್ಡ ವ್ಯಕ್ತಿಯನ್ನು ತೆಗೆದುಬಿಟ್ರೆ ನಾನು ಅವ್ರ ಮಟ್ಟಕ್ಕೆ ಬೆಳಿತೀನಿ ಅಂತ. ಬಟ್ ನೀವು ಕಾಂಪ್ರಮೈಸ್ ಮಾಡಿಕೊಡಿದ್ರೆ, ನೀವು ಹೇಳಿದ್ರಿ ವಾಸ್ತವ ರಾಜಕಾರಣ ಎಲ್ಲ ಹೊಂದಾಣಿಕೆ ಬೇಕು ಅಂತ.
ನೀವು ನಿಮ್ಮ ಇದುವರೆಗಿನ ರಾಜಕೀಯ ಬದುಕಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದರೆ ಯಾವುದದು, ಯಾವ ಹೊಂದಾಣಿಕೆ ತಾವು ಮಾಡ್ಕೊಂಡಿದ್ದೀರಿ? ಇಲ್ಲ, ನನಗೆ ಹೊಂದಾಣಿಕೆ ಅಂತ ಹೇಳಿದ್ರೆ ಸರ್ಕಾರ ಬರೋ ಟೈಮಲ್ಲಿ ನಾವು ಹಿಂದೆ ಜನತಾದಳದ ಜೊತೆ ಒಂದು ಸರ್ಕಾರವನ್ನು ಮಾಡಿದ್ರಿ, 2020 ಸರ್ಕಾರ. ಆ ಸಂದರ್ಭದಲ್ಲೂ ಕೂಡ ಹೊಂದಾಣಿಕೆಯ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ನಮ್ಮ ಪಾರ್ಟಿಗೆ ಇಷ್ಟ ಇತ್ತೋ ಇಲ್ಲೋ ಗೊತ್ತಿಲ್ಲ, ನಾವು ಕೂಡ ಅದರಲ್ಲಿ ಭಾಗಿಯಾಗಬೇಕು ಅನ್ನೋ ಒಂದು ಮುಂಚೂಣಿ ನಾನು ಕೂಡ ಬೆಂಬಲ ಮಾಡಿದೆ. ಆ ಸಂದರ್ಭದಲ್ಲಿ ಹೊಂದಾಣಿಕೆ ಆಗಬೇಕು ಅನ್ನೋದರಲ್ಲಿ ನಾನು ಒಬ್ಬನು. ಅದೇ ಹೊಂದಾಣಿಕೆ ರಾಜಕಾರಣ. ಅಧಿಕಾರಕ್ಕೋಸ್ಕರ ಅಂತ ಅನಿಸ್ತೈತೆ ನನಗೆ. ನಾನು ಅದುವರೆಗೂ ಅಧಿಕಾರವನ್ನು ನೋಡಿರಲಿಲ್ಲ. ನಾನು ಒಂದು ಬಾರಿ ನಾನು ಒಂದು ಸರಿ ಮಂತ್ರಿ ಆಗಬೇಕನ್ನೋ ಅಂತ ಒಂದು ಮನಸ್ಸಲ್ಲಿ ಬಂತು. ಅದು ಹೊಂದಾಣಿಕೆಯ ರಾಜಕಾರಣಕ್ಕೆ ಒಂದು ಕಾಂಪ್ರಮೈಸ್. ಕಾಂಪ್ರಮೈಸ್, ಅಶೋಕ್. ಆದರೆ ನೀವು ಮಂತ್ರಿಯಾಗಿದ್ದ ಸಂದರ್ಭದಲ್ಲೂ ನಂತರದ ನೀವು ರಾಜಕೀಯ ಬದುಕಿನಲ್ಲಿ ನೀವು ವಿವಾದ ರಹಿತ ಆಗಿರಲಿಲ್ಲ. ಆವಾಗ ಕೆಲವೊಂದು ವಿವಾದಗಳಿಗೆ ತಾವು ಸಿಲುಕಿದ್ರಿ, ರೈಟ್? ಹೌದು. ವೈ? ತಾವು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲೇ ಯಾವುದೋ ಭೂ ಹಗರಣದ ಯಾವುದೋ ಆರೋಪ ತಮ್ಮ ಮೇಲೆ ಬಂದಿತ್ತು, ಅದರ ನಂತರ ತನಿಖೆ ಆಯಿತು, ಇನ್ನೊಂದಾಯಿತು, ಆ ರೀತಿ ಬಂತು. ಸೊ ಆವಾಗ ಆ ಮೂಮೆಂಟ್ಗೆ ಅಂಥ ಆರೋಪಗಳು ಬಂದಾಗ ನಿಮ್ಮ ರಿಯಾಕ್ಷನ್ ಹೇಗಿರ್ತದೆ? ನಾನು ಭಾಳ ಮಾನಸಿಕವಾಗಿ ಕುಂದೋಗಿದ್ದೆ. ಯಾಕಂದರೆ ನಾನು 5 ಬಾರಿ MLA ಆಗಿದ್ದೀನಿ. ಉತ್ತರಳ್ಳಿಯಿಂದ ಆರಿಸಿ ಬರ್ತಾ ಇದ್ದೀರಿ. ಉತ್ತರಳ್ಳಿ ದೊಡ್ಡ, ಇಡೀ ದೇಶದಲ್ಲೇ ದೊಡ್ಡದಾದಂಥ ಕಾನ್ಸ್ಟಿಟ್ಯೂನ್ಸಿ. ಎಷ್ಟು ವರ್ಷ ನಾನು ಈ ಥರದ ಒಂದು ಕ್ಯಾರಿಯರನ್ನು ಬಿಲ್ಡಪ್ ಮಾಡ್ಕೊಂಡ್ಬಂದು ವಿವಾದ ಇಲ್ಲದೆ ಬಂದಂಥ ಸಂದರ್ಭದಲ್ಲಿ ನಾನು ಅಧಿಕಾರಕ್ಕೆ ಬಂದು ಉಪಮುಖ್ಯಮಂತ್ರಿ ಆದಾಗ ಒಂದು ರಾಜಕೀಯವಾದಂಥ ಪ್ರೇರಿತವಾದಂಥ ಒಂದು ಅರ್ಜಿ ಪಿಟಿಷನನ್ನು ಹಾಕಿ ನನ್ನ ಮೇಲೆ ಆಪಾದನೆ ಮಾಡಿದ್ರಲ್ಲ, ಅದು ನನಗೆ ಮನಸ್ಸಿಗೆ ನೋವಾಯಿತು. ಯಾಕೆಂದರೆ ನನಗೆ ಆ ರೀತಿ ಏನು ಚಟ ಇರಲಿಲ್ಲ. ಯಾವುದೋ ಒಂದು ಭೋಗ ಹಗರಣ ಮಾಡಬೇಕು, ಸಿಗಾಕೊಬೇಕು ಇಲ್ಲ. ನನ್ನ ಕುಟುಂಬ, ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಕುಟುಂಬ, ನಮ್ಮ ತಂದೆ, ನಮ್ಮ ತಾತ 46 ಎಕರೆ ಜಮೀನನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಅಕ್ವಿಜೇಷನ್ ಅವಾಗೆ HMTBL ಬಂದಾಗ 46 ಎಕರೆ ಕೊಟ್ಟಿದ್ದೀರಿ ನಾವು. ನಾನೇನೋ ಯಾವುದೋ ಒಂದು ಸೈಟನ್ನು ತಗೊಂಡು ಅದರಿಂದ ಏನು ಉದ್ಧಾರ ಆಗಬೇಕೋ ಸ್ಥಿತಿ ಇಲ್ಲ. ನಾನು ಚೆನ್ನಾಗಿದ್ದೀನಿ. ನಾನು ರಾಜಕಾರಣಕ್ಕೆ ಬರಕ್ಕೆ ಮುಂಚೆನೇ ಬಹಳ ಸಮೃದ್ಧಿಯಾಗಿದ್ದಂಥವನು. ತಾವು ಉಪಮುಖ್ಯಮಂತ್ರಿ ಆಗಿದ್ರಿ, ನಿಮ್ಮ ಮೇಲೆ ಆರೋಪ ಬಂತು, ಅವಾಗ ಕೂಡ ತಾವು ರಿಯಾಕ್ಟ್ ಮಾಡಿದ್ರಿ, ತನಿಖೆ ಆಗಬೇಕು ಅನ್ನೋದು ಬಂತು. ಮುಕ್ತವಾಗಿ ತನಿಖೆ ಆಗಬೇಕು ಅಂತ ಹೇಳಿದೆ ನಾನು. ಅದ್ರ ಹಿಂದೆ ನೀವು ಹೇಳೋದಾದ್ರೆ ಇದು ರಾಜಕೀಯ ಉದ್ದೇಶದಿಂದ ಬಂದಂಥ ಆರೋಪ ಆಗಿದ್ದರೆ ನನಗೆ ಗೊತ್ತಿಲ್ಲ. ದಟ್ ಯು ಆರ್ ದ ಬೆಸ್ಟ್ ಪರ್ಸನ್ ಟು ಸೇ. ಅದನ್ನ ಹಿಂದೆ ಯಾರಿದ್ರು? ನಿಮ್ಮ ಪಾರ್ಟಿ ಒಳಗಡೆಯವರಿದ್ರಾ, ಹೊರಗಡೆಯವರಿದ್ರಾ, ರಾಜಕಾರಣ ಇತ್ತ, ಏನಿತ್ತು ಅದರಲ್ಲಿ? 100% ಈ ರಾಜಕೀಯ ವ್ಯಕ್ತಿಗಳ ಮೇಲೆ ಬರುವಂಥ ಏನು ಆಪಾದನೆಗಳಿದ್ದಾರೆ ಅದರಲ್ಲಿ 80% ರಾಜಕಾರಣದಿಂದಾನೇ ಬರುವಂಥದ್ದು. ಜೀನಿಯನ್ ಇರ್ತಕ್ಕಂಥದ್ದು ಯಾರೋ ಕೆಲವರು ಇದ್ದಾರೆ, ಜೀನಿಯನ್ ಹೋರಾಟಗಾರರು, ಅಂಥವ್ರು ಒಂದು 20% ಇರ್ಬೋದು ಅಷ್ಟೇ. ಅವ್ರಿಗೆ ರಾಜಕೀಯವಾಗಿ ನಾನು ಸೀಟ್ ಹಂಚೋ ಸಂದರ್ಭದಲ್ಲಿ MLA ಸೀಟ್ ಕೊಡ್ತೀರಿ, ಕಾರ್ಪೊರೇಷನ್ ಸೀಟ್ ಕೊಡ್ತೀರಿ, ಆ ಸಂದರ್ಭದಲ್ಲಿ ನೋವಾಗಿರ್ಬೋದು ಅವ್ರಿಗೆ, ನಾನು ಸೀಟ್ ಕೊಡದೇ ಇರ್ಬೋದು. ನಿಮ್ಮ ಪಾರ್ಟಿಯ ಒಳಗಡೆಯವರೇ ಈ ಪಿತೂರಿಯಲ್ಲಿ ಭಾಗಿಯಾಗಿದ್ರು? ಇಲ್ಲ, ಹೊರಗಡೆಯವರಲ್ಲ. ಹೊರಗಡೆ ಇದ್ದಂಥವ್ರು ಒಳಗಡೆ ಬರಬೇಕು ಅಂತ ಪ್ರಯತ್ನ ಮಾಡಿದಂಥವ್ರು, BJPಗೆ ಒಳಗಡೆ ಬರಬೇಕು ಅಂತ ಪ್ರಯತ್ನ ಮಾಡಿದಂಥವ್ರು ಆ ರೀತಿಯ ಒಂದು ಕೇಸನ್ನು ಹಾಕಿದ್ರು. ಅದು ಕೂಡ ಕೋರ್ಟ್. ಆದರೆ ಪಕ್ಷದ ಒಳಗಡೆ ಇರುವ ನಿಮ್ಮ ವಿರೋಧಿಗಳು ಕೂಡ ಅದನ್ನ ಬಳಸ್ಕೊಂಡ್ರು ಅಂತ ನಾನು ಹೇಳ್ತೀನಿ. ನ್ಯಾಚುರಲ್ ಆಗಿ ಈಗ ಪಾರ್ಟಿ ಒಳಗಡೆನೂ ನೀವೆಷ್ಟೇ ಮಾತಾಡಿದ್ರು ಕೂಡ, ಯಾವುದೇ ಪಾರ್ಟಿ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ, ಎಲ್ಲರಿಗೂ ಒಂದು ಸ್ಪೀಡಲ್ಲಿ ಹೋಗಬೇಕು ಅಂತ ಇರ್ತದೆ. ಒಬ್ಬರನ್ನ ಓವರ್ಟೇಕ್ ಮಾಡಿ ಒಬ್ಬರನ್ನ ಓವರ್ಟೇಕ್ ಮಾಡ್ಕೊಂಡು ನಾನು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋ ಜನನೂ ಇದ್ದಾರೆ. ಆ ಥರದ್ದು ಉಪಯೋಗ ಮಾಡ್ಕೊಂತಾರೆ. ನ್ಯಾಚುರಲ್. ದಿಸ್ ಈಸ್ ಒಂಥರ ವಾರ್ ಫೀಲ್ಡ್ ಇದ್ದಂಗೆ. ಪೊಲಿಟಿಕಲ್ ಪಾರ್ಟಿ ಅಂದರೆ ಎವ್ರಿ ಡೇ ವಿ ಆರ್ ಫೇಸಿಂಗ್ ದ ವಾರ್. ಆಗ ಈ ಥರದ್ದೆಲ್ಲ ಪಾರ್ಟಿ ಒಳಗಡೆನೂ ನಡೆಯುತ್ತೆ, ಹೊರಗಡೆನೂ ನಡೆಯುತ್ತೆ. ಇದನ್ನು ಮೆಟ್ಟಿ ನಿಂತು ಆಚೆ ಬರುವಂಥ ಒಂದು ಕೆಲಸ ಆದಾಗ ಮಾತ್ರ ವಿ ಆರ್ ಬಿಕಮ್ ದ ಲೀಡರ್. ಈ ವಿಚಾರದಲ್ಲಿ ಹೇಗೆ ಮೆಟ್ಟಿ ನಿಂತಿರ್ತಾವೆ ನೋಡಿ, ನನಗೆ ಜನ ಬೆಂಬಲ ಇದೆ, ದೈವ ಬೆಂಬಲ ಇದೆ, ಮತ್ತು ಒಳ್ಳೆಯ ಸ್ನೇಹಿತರಿದ್ದಾರೆ ನನಗೆ. ನಾನು ಬೆಂಗಳೂರನ್ನು ಪ್ರೀತಿಸ್ತಕ್ಕಂಥವನು. ನಾನು ಇಲ್ಲೇ ಹುಟ್ಟಿದ್ದೀನಿ, ಇಲ್ಲೇ ಬದುಕಿದ್ದೀನಿ, ನಾನು ಇಲ್ಲೇ ಸಾಯೋ ಅಂತನು. ನನಗೆ ಬೆಂಗಳೂರಲ್ಲಿ ನನ್ನದೇ ಆದಂಥ ಒಂದು ಸಂಘಟನೆ ಇದೆ, ನನ್ನದೇ ಆದಂಥ ಒಂದು ಹೋರಾಟಗಳನ್ನು ನಾನು ಮಾಡಿದ್ದೀನಿ ಬೆಂಗಳೂರಲ್ಲಿ. ನಾನೇನು BJPಗೆ 5 ವರ್ಷ 10 ವರ್ಷದಿಂದ ಬಂದವನಲ್ಲ. ನನ್ನ 8ನೇ 10ನೇ ವರ್ಷಕ್ಕೆ ನಾನು ಸಂಘದಲ್ಲಿ ಕೆಲಸ ಮಾಡಿದ್ದೀನಿ, RSSಲ್ಲಿ. ಇದುವರೆಗೂ ಸುಮಾರು ನನಗೆ ಒಂದು 50 ವರ್ಷಗಳ ಕಾಲ ನಾನು ಈ ಒಂದು ಫೀಲ್ಡಲ್ಲಿ ಅಂದರೆ BJPಯಲ್ಲಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ನನಗೆ ಆದಂಥ ಒಂದು ಹಿಡಿತ ಇದೆ, ನನ್ನದೇ ಆದಂಥ ದಿಕ್ಕಿದೆ, ನನ್ನದೇ ಆದಂಥ ಒಂದು ಅಭಿಮಾನಿ ಬೆಂಬಲಿಗರ ಬಳಗ ಇದೆ. ಆದ್ದರಿಂದ
ನನ್ನ ಬೆಳವಣಿಗೆಗೆ ಎಲ್ಲರ ಸಹಕಾರ. ಅಶೋಕ ಒಬ್ಬನಿಂದ ನಾನು ಬೆಳೆದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಬೆಳೆಸೋ ಅಂಥದ್ದಕ್ಕೆ ನೂರಾರು ಹುಳಿ ಪೆಟ್ಟುಗಳು ನನ್ನ ಮೇಲೆ ಬಿದ್ದಿದೆ, ನೂರಾರು ಹುಳಿ ಪೆಟ್ಟುಗಳು, ನೂರಾರು ಸುತ್ತಿಗೆ ಏಟುಗಳು ನನ್ನ ಮೇಲೆ ಬಿದ್ದಿದೆ. ಅದರಿಂದ ಪರಿಪೂರ್ಣವಾಗಿ ನಾನು ಬೆಳೆಯೋ ಅಂಥದ್ದಕ್ಕೆ ಏನಾದರೂ ಕಾರಣ ಆಗಿದರೆ ನನ್ನ ಬೆಂಗಳೂರು ಜನ, ನನ್ನ ಬೆಂಗಳೂರನ್ನು ಪ್ರೀತಿಸ್ತಕ್ಕಂಥ ಜನ ನನಗೆ ಬೆಂಬಲ ಕೊಟ್ಟಿದ್ರ ನಡುವೆ ಕೂಡ ನಿಮ್ಮ ಪಕ್ಷದ ಒಳಗಡೆ ಅಥವಾ ಪಕ್ಷದ ಹೊರಗಡೆ ಮಾತನಾಡುವಾಗ ಸೊ ಅಶೋಕ್ ಅವ್ರಿಗೇನ್ರಿ, ಅವ್ರಿಗೆ ಬೇರೆ ಬೇರೆ ಬಿಸ್ನೆಸ್ ಇದೆ, ರಿಯಲ್ ಎಸ್ಟೇಟ್ ಇದೆ, ರಾಜಕೀಯ ಪಾರ್ಟ್ ಟೈಮು ಇಂಥ ಮಾತೆಲ್ಲ ಹೇಳ್ತಾರಲ್ಲ, ಒಂದು ವಿಷಯ ಬಿಡ್ತಾ ಇರ್ತಾರೆ. ನ್ಯಾಚುರಲ್ ಅದು. ಒಬ್ಬ ವ್ಯಕ್ತಿಯನ್ನು ಕಂಡಾಗ ಒಂಚೂರು ಈರ್ಷ್ಯೆ ಅವೆಲ್ಲ ಬರ್ತೈತೆ. ನಾನು ಯಾವುದು ನನ್ನ ರಿಯಲ್ ಎಸ್ಟೇಟ್, ನಾನು MLA ಆಗಿದ್ದ ದಿನದಿಂದ ಇದುವರೆಗೂ ನಾನು ಯಾವುದು ರಿಯಲ್ ಎಸ್ಟೇಟ್ ಮಾಡಿಲ್ಲ. ನಾನು ಒಂದು ವ್ಯವಸಾಯ ಕುಟುಂಬದಿಂದ ಬಂದಂಥವ್ನು. ನನ್ನ ಕುಟುಂಬಕ್ಕೆ 46 ಎಕರೆ ಜಮೀನು ಬೆಂಗಳೂರಲ್ಲಿ. ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ 46 ಯಾಕೆ ಇಂಥ ಕಾಂಟ್ರವರ್ಸಿಗಳಿಗೆಲ್ಲ ಎಳೆಯಲಾಗುತ್ತೆ? ಯಾಕೆ ಹೇಳಲಿಕ್ಕೆ ಇದು ಮಾಡೋಕ್ಕಾಗತ್ತೆ, ಆರೋಪ ಮಾಡಲಿಕ್ಕಾಗತ್ತೆ, ಯಾಕೆ ಮಾಡ್ತೀನಿ? ನ್ಯಾಚುರಲ್ ಆಗಿ ಇವಾಗ ಒಂದು ವ್ಯಕ್ತಿ ತಾವೇ ಹೇಳಿದ್ರಿ, ಅಶೋಕ ಭಾಳ ಬೇಗ ದೊಡ್ಡ ಹಂತಕ್ಕೆ, ಉಪಮುಖ್ಯಮಂತ್ರಿ ಹಂತಕ್ಕೆ ಹೋದ ಅಂದಾಗ ಎಲ್ಲರಿಗೂ ಒಂದ್ಸಲ ಕಣ್ಣು ಕೆಂಪಾಗ್ತತೆ. ವಿಶೇಷವಾಗಿ ರಾಜಕಾರಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಮ್ಮ ಪಾರ್ಟಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಏನಪ್ಪ ಇಷ್ಟು ಬೇಗ ಉಪಮುಖ್ಯಮಂತ್ರಿ? ಹಾಗಿದ್ರೆ ನೀವು ರಾಜಕಾರಣಿ ಮಾತ್ರ, ಉದ್ಯಮಿ ಅಲ್ಲ, ಬಿಸ್ನೆಸ್ ಮೆನ್ ಅಲ್ಲ, ರಿಯಲ್ ಎಸ್ಟೇಟ್ ಮನುಷ್ಯ? ನಾನಲ್ಲೇ ಅಲ್ಲ. ಅದರಲ್ಲಿ ಪ್ರಶ್ನೆನೇ ಇಲ್ಲ. ನಾನು ಆಗಿದ್ರೆ ಹಿಂದೆ ನಾನು ಏನು ಕೆಲಸ ಮಾಡಿದ್ದೀನಿ, ಹಿಂದೆ ನಾನು ಬೆಳವಣಿಗೆಯಲ್ಲಿ ಏನಾಗಿದೆ ಆಗ ನಾನು ಕಂಡಿದ್ದೀನಿ, ಅವೆಲ್ಲವನ್ನ ನೋಡ್ಬಿಟ್ಟಿದ್ದೀನಿ. ನಾನು ಬಿಸ್ನೆಸ್ಸನ್ನು ನೋಡಿದ್ದೀನಿ, ವ್ಯವಸಾಯವನ್ನು ನೋಡಿದ್ದೀನಿ, ಎಲ್ಲವನ್ನ ನೋಡಿ ಬಂದಿದ್ದೀನಿ. ಒಬ್ಬ MLA ಆದಮೇಲೆ ನಾನು ಯಾವುದೇ ರೀತಿ ಆ ಥರದ ಒಂದು ಮಾಡೋಕ್ಕೆ ಅವಕಾಶ ಇದೆ, ಅದೇನು ತಪ್ಪು ಅಂತ ಅಲ್ಲ. ಇಟ್ ಇಸ್ ಮೈ ಡ್ಯೂಟಿ, ನಾನು ಮಾಡ್ಬೋದು, ನಾನು ಏನು ಬೇಕಾದರೂ ಬಿಸ್ನೆಸ್ ಮಾಡ್ಬೋದು. ಆದರೆ ರಾಜಕೀಯದ ದುರುಪಯೋಗ ಮಾಡ್ಕೊಬಾರ್ದು ಅಷ್ಟೇ. ಆದರೆ ನಾನು ದುರುಪಯೋಗ ಮಾಡೋ ಪ್ರಶ್ನೆ ಇಲ್ಲ. ನಾನು ಬಿಸ್ನೆಸ್ ಮ್ಯಾನ್ ಆಗಿ ಇಲ್ಲಿ ನನ್ನ ಖ್ಯಾತಿಯನ್ನು ಪಡೆಯೋಕ್ಕೆ ಸಾಧ್ಯ ಇಲ್ಲ. ಜನ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಜನ ಯಾವ ದೃಷ್ಟಿಯಿಂದ ನನ್ನ ಬಿಸ್ನೆಸ್ ಮ್ಯಾನ್ ಅಂತ ಆಯ್ಕೆ ಮಾಡಿಲ್ಲ, ಜನ ನನ್ನನ್ನು ಕೆಲಸ ಮಾಡ್ತಾರೆ ಅಂತ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮೋಸ ಮಾಡಬಾರ್ದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಾನು ಕೆಲಸ ಮಾಡ್ತೀನಿ. ಆದರೆ ರಾಜಕೀಯ ಬಿಸ್ನೆಸ್ ಆಗಬಾರ್ದು, ತಪ್ಪು ಯಾರೇ ಮಾಡಬೇಕು. ಕಮ್ ಬ್ಯಾಕ್. ಪ್ರಿಯ ವೀಕ್ಷಕರ, ಒಂದು ವಿರಾಮ ತಗೋತಾನೆ. ಈ ವಿರಾಮದ ನಂತರ ಆರ್ ಅಶೋಕ್ ಅವರ ಜೊತೆಗಿನ ಸಂವಾದ ಮುಂದುವರಿಯುತ್ತೆ. ಪ್ರಿಯ ವೀಕ್ಷಕರ, ವಿರಾಮದ ನಂತರ 1-to-1 ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನನ್ನ ಜೊತೆಗಿದ್ದಾರೆ BJP ಹಿರಿಯ ನಾಯಕ ಆರ್ ಅಶೋಕ್. ಸೊ ತಾವು ಪ್ರಥಮ ಬಾರಿಗೆ ತಮ್ಮ ಪಕ್ಷ ಏನು ಅಧಿಕಾರಕ್ಕೆ ಬಂತು, ಅಧಿಕಾರವನ್ನು ಹಂಚಿಕೊಂಡ್ರಿ. ಸೊ ಅಧಿಕಾರ ಹಂಚಿಕೊಂಡ್ರೆ ಆ ಎಕ್ಸ್ಪೀರಿಯನ್ಸಸ್ಸು ಅದು ಎಲ್ಲ ಬೇರೆ. ಆದರೆ 5 ವರ್ಷಗಳ ಅವಧಿಯಲ್ಲಿ ತಾವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡಬೇಕಾದಂಥ ಒಂದು ಸ್ಥಿತಿ ಬಂತು. 3 ಮುಖ್ಯಮಂತ್ರಿಗಳು ಬಂದರು. ಆ ಸಂದರ್ಭದಲ್ಲಿ ಒಂದೊಂದು ಸಲ ಹೇಳ್ತಾ ಇದ್ರು, ಅಶೋಕ್ ಅವರು ಅನಂತಕುಮಾರ್ ಅವರ ಕಡೆ, ಅನಂತಕುಮಾರ್ ಅವರ ಶಿಷ್ಯರು, ಅನಂತಕುಮಾರ್ ಜೊತೆಗೆ ಇರುವವರು, ಅವರು ಯಡಿಯೂರಪ್ಪನವರ ವಿರೋಧಿಗಳು ಅಂತ. ಇಸ್ ಇಟ್ ಟ್ರೂ? ಅವಾಗಲೂ ಹೇಳ್ತಿದ್ರು, ಈಗಲೂ ಬೇರೆ ರೀತಿ ಹೇಳ್ತಾರೆ. ದಟ್ ವಿಲ್ ಡಿಸ್ಕಸ್ ಲೇಟರ್. ನೋಡಿ, ಅದೇ ವ್ಯತ್ಯಾಸ ರಾಜಕೀಯದಲ್ಲಿ ಭಾಳ ಇದೆಯಲ್ಲ, ಅದು ಭಾಳ ವ್ಯತ್ಯಾಸಗಳನ್ನು ಕಂಡುಹಿಡಿಯೋಕ್ಕೆ ಭಾಳ ಕಷ್ಟ ಆಗ್ತದೆ. ಒಂದು ಈ ಏನು ಕತ್ತಿಯ ಅಲಗಿನ ಮೇಲೆ ನಡೆಯುವಂಥ ಒಂದು ಪ್ರಕ್ರಿಯೆ ಇದು ನೀವು ಹೇಳ್ತಾ ಇರೋವಂಥ ಪ್ರಶ್ನೆ ಇದು. ಸೊ ನಾನು ಯಾವತ್ತೂ ಅನಂತಕುಮಾರ್ ಅವ್ರ ಜೊತೆ, ಯಡಿಯೂರಪ್ಪನವ್ರ ಜೊತೆ, ಇನ್ನೊಬ್ಬರ ಜೊತೆ ನಾನು ಗುರುತಿಸ್ಕೊಬೇಕಾದ್ರೆ ಅವರು ಟ್ರ್ಯಾಕಲ್ಲಿ ಇರಬೇಕು. ಅವ್ರ ಟ್ರ್ಯಾಕಲ್ಲಿದ್ದರೆ BJP ಟ್ರ್ಯಾಕಲ್ಲಿದ್ದೆ ಅವ್ರ ಜೊತೆ ಇರ್ತೀನಿ ಅಷ್ಟೇ. ನಾನು BJP ಟ್ರ್ಯಾಕ್ ಬಿಟ್ಟರೆ ನಾನು ಅನಂತಕುಮಾರ್ ಜೊತೆನೂ ಇರಲ್ಲ, ಯಡಿಯೂರಪ್ಪನ ಜೊತೆನೂ ಇರಲ್ಲ. ನನಗೂ ಅವಕಾಶ ಇತ್ತು ಆ ಸಂದರ್ಭದಲ್ಲಿ. ನಾನು ಮುಖ್ಯಮಂತ್ರಿ ಆಗ್ಬೋವಂಥ ಅವಕಾಶಗಳಿತ್ತು ಆ ಸಂದರ್ಭದಲ್ಲಿ. ನನಗಿಷ್ಟ ಆಗಲಿಲ್ಲ ಅವರು. ಯಾಕೆ? ಪ್ರತಿಯೊಬ್ಬರು ಮುಖ್ಯಮಂತ್ರಿ ಆಗೋ ಕನಸಪ್ಪ ಇಲ್ಲ. ಆ ಸಂದರ್ಭದಲ್ಲಿ ಆ ಥರದ ಒಂದು ಡೈಲಾಮೋ ನಡೆಯುವಂಥ ಸಂದರ್ಭದಲ್ಲಿ ನಾನು ನನ್ನ ಕೇಂದ್ರದ ನಾಯಕರಿಗೆ ಹೇಳಿದೆ, ನೀವೇನು ತೀರ್ಮಾನ ಮಾಡ್ತೀರೋ ಅದಕ್ಕೆ ಅಶೋಕ ಯಾವತ್ತೂ ಬದ್ಧ ಆಗಿರ್ತಾನೆ. ಆ ದಿಕ್ಕಿನಲ್ಲಿ ಏನು ಸಂಘಟನೆಗಳು ಮಾಡಬೇಕು, ಆ ರೀತಿ MLAಗಳನ್ನು ಕ್ರೋಢೀಕರಿಸಬೇಕು, ಆ ಕೆಲಸವನ್ನೆಲ್ಲ ಆ ಸಂದರ್ಭದಲ್ಲಿ ನಾನು ಮಾಡಿದ್ದೀನಿ. ನಾನೇ ಆಗಬೇಕು ಅಂತ ನಾನು ಇನ್ನೂ ಪ್ರಯತ್ನ ಪಟ್ಟಿಲ್ಲ. ನಿಮ್ಮ ಪಕ್ಷ ನಿಷ್ಠೆ ಬಗ್ಗೆ ನನ್ನ ಪ್ರಶ್ನೆ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರು KJP ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನೀವು ಆಡಿರೋ ಮಾತು ಒಂದು ರಿಪೋರ್ಟ್ ಹೇಳ್ತಾರೆ, ಬೆಂಗಳೂರು BJP ಲೀಡರ್ ಅಶೋಕ್ ರಿಡಿಕ್ಯೂಲ್ಸ್ ಯಡಿಯೂರಪ್ಪ, ಲಿಂಗಾಯತ್ಸ್, ಸ್ಟೀರ್ಸ್ ಕಾಂಟ್ರವರ್ಸಿ ಹೆಡ್ ಆಫ್ BBMP ಪೋಲ್ಸ್. ಇದು 2015ರ ಸಂದರ್ಭದಲ್ಲಿ BBMP ಚುನಾವಣೆಯ ಸದಾ ನೇತೃತ್ವ ವಹಿಸ್ತಾ ಬಂದ್ರಿ. ಆವಾಗ ನಿಮಗೆ ಒಂಥರ ಲಿಂಗಾಯತರ ವಿರೋಧಿ ಅನ್ನೋ ಹಣೆಪಟ್ಟಿ ಕೂಡ ಬಂದಿತ್ತು ಅಂತ ನನ್ನ ನೆನಪು. ಇಸ್ ಇಟ್ ಯು? ನೋಡಿ, ಈ ಥರ ರಾಜಕೀಯದಲ್ಲಿ ನಾನು ಹೇಳ್ದಲ್ಲ ಬಟ್ರೆ, ನಾನೊಂದು ನಿಮಗೆ ಯಾರ್ಯಾರಿಗೆ ಸೀಟ್ ಸಿಗಲ್ಲ, ಯಾರ್ಯಾರಿಗೆ ನಾವು ಕೊಡಲ್ಲ, ಅವರೆಲ್ಲ ಈ ಥರದ ಒಂದು ಅಸ್ತ್ರಗಳನ್ನು ಉಪಯೋಗಿಸ್ಕೊತಾರೆ.
ಜಾತಿ ಅಸ್ತ್ರಗಳನ್ನು ಉಪಯೋಗಿಸ್ಕೊತಾರೆ, ಕೇಸ್ಗಳಾಗ್ತಾರೆ, ಈ ಥರದ್ದೆಲ್ಲ ಮಾಡ್ತಾರೆ. ನಿಜ ಹಣೆಪಟ್ಟಿ ಕಟ್ಟಿದ್ದು ನಿಜ, ನನಗೆ 100% ಕಟ್ಟಿದ್ದು ನಿಜ. ನಾನೇನೋ ಸೀಟ್ ಕೊಡಲಿಲ್ಲ. ಯಾಕಂದ್ರೆ ನೀವು ಯಡಿಯೂರಪ್ಪನವರಿಗೆ ಏನೋ ಕ್ರೈಸಿಸ್ ಸಂದರ್ಭದಲ್ಲಿ ನೀವು ಬೆಂಬಲ ಕೊಟ್ಟಿಲ್ಲ, ಪಕ್ಷದ ಜೊತೆ ನಿಂತಿರೋ ಅದೇ ಕಾರಣ ಅನ್ಸುತ್ತೆ ನಿಮಗೆ? ನ್ಯಾಚುರಲಿಗೆ ನಾನು ಆಗಲೇ ಹೇಳ್ದಲ್ಲ, ನಮ್ಮ ಪಕ್ಷಕ್ಕೆ ವಿರೋಧ ಆದಂಥವ್ರು ಯಾರೇ ಇರಲಿ, ಅವರು ಎಷ್ಟೇ ದೊಡ್ಡವರು ಇರಲಿ, ನಾನಂತೂ ಅವ್ರನ್ನ ಟಾಲರೇಟ್ ಮಾಡೋ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ನಾನು ಟ್ರ್ಯಾಕಲ್ಲಿ ಬಂದಿದ್ದೀನಿ. ನಾನು ಪಕ್ಷ ನನಗೆ ದೊಡ್ಡದು. ಇವತ್ತು ನಾನು ಅಶೋಕ ಅಂತ ನೀವು ಯಾಕೆ ನಾನು ಕರೆದಿದ್ದೀರಾ? ಅಶೋಕ ಅಂತ ನಾನು ಯಾಕೆ ಕರೆದಿದ್ದೀರಾ? ಉಪಮುಖ್ಯಮಂತ್ರಿ ಅಂತ ಯಾಕೆ ಕರಿತೀರಾ? ಪಕ್ಷ ನನಗೆ ಅವಕಾಶ ಕೊಡ್ತು, ನಾನು ಉಪಮುಖ್ಯಮಂತ್ರಿ ಮಾಡೋದು. ಇಲ್ಲಾಂದ್ರೆ ನಾನು ಎಲ್ಲಿರ್ತಾ ಇದ್ದೆ ಭಟ್ರೆ? ಅದು ಇಂಪಾರ್ಟೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ಸಾರಿಗೆ ಇಲ್ಲ, ಪವರ್ಫುಲ್. ನನ್ನಷ್ಟು ಪವರನ್ನು ನಮ್ಮ ಪಾರ್ಟಿ ಒಂದೇ ಒಂದು ಸರಿ ನಾನು ಎಚ್ಚರಿಕೆಯನ್ನು ಹೇಳಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ರಾಜಕಾರಣಿ ಕೊಡದೇ ಇರೋ ಅಷ್ಟು ಪವರನ್ನು ನನಗೆ ಕೊಟ್ಟಿದ್ದಾರೆ. ಒಂದು, ನಾನು ಡೆಪ್ಟಿ CM ಆಗಿದ್ದೆ, ಅಟ್ ಎ ಟೈಮ್ ಹೋಮ್ ಮಿನಿಸ್ಟರ್ ಆಗಿದ್ದೆ, ಅಟ್ ಎ ಟೈಮ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ, ಅಟ್ ಎ ಟೈಮ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟ್ರು, ಅಟ್ ಎ ಟೈಮ್ ಮಂಡ್ಯ ಇನ್ಚಾರ್ಜ್ ಮಿನಿಸ್ಟ್ರು. ಅಂದರೆ 5 ಪದವಿಗಳನ್ನು ಅಟ್ ಎ ಟೈಮ್ ಕೊಟ್ಟಿದ್ರು. ನೀವು ಯಾವುದಾದ್ರೂ ರಾಜಕಾರಣಿಗೆ ಇಷ್ಟೊಂದು ಪವರ್ ಕೊಟ್ಟಿರೋದನ್ನ ನೀವು ಯಾರಿಗೂ ಕಾಣಕ್ಕೆ ಸಾಧ್ಯನೇ ಇಲ್ಲ. ಪಕ್ಷದ ಪರವಾಗಿ ನಿಂತ್ರಿ, ಯಡಿಯೂರಪ್ಪನವರು ವಿರುದ್ಧ ನಿಂತ್ರಿ, ಆವಾಗ ಯಡಿಯೂರಪ್ಪನವ್ರಿಗೆ ನಿಮ್ಮ ಮೇಲೆ ತುಂಬ ಸಿಟ್ಟು ಬಂದಿತ್ತು. ರೈಟ್ ಆರ್ ರಾಂಗ್? ಅಲ್ಲ, ನ್ಯಾಚುರಲ್. ಆ ಸಂದರ್ಭದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೆ ಮೀಡಿಯಾ ಹೆಡ್ಲೈನ್ಸ್ ಎಲ್ಲ, ಅಶೋಕ ಒಬ್ಬ ಸರ್ವಾಧಿಕಾರಿ, ಯಾರನ್ನು ಹೇಳ್ದೆ ಕೇಳದೆ ಎಲ್ಲ ಸೀಟುಗಳನ್ನು ಕೊಟ್ಬಿಟ್ರು, ಎಲ್ಲ ಸೀಟುಗಳು ಅವರೇ ತೀರ್ಮಾನ ಮಾಡಿಬಿಟ್ರು, ಈ ಥರದ್ದೆಲ್ಲ ಹೆಡ್ಲೈನ್ಸ್ ಎಲ್ಲ. ಬಟ್ ಆದರೂ ಕೂಡ BJP BBMP ಚುನಾವಣೆಯಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತು. ಆದರೆ ತಾವೇನು ಮಾಡಬೇಕು ಅಂತಿದ್ರೋ ಅದನ್ನು ಮಾಡೋದಕ್ಕೆ ತಮ್ಗೆ ಅವಕಾಶ ಆಗಿಲ್ಲ. ರೈಟ್ ಆರ್ ರಾಂಗ್? ಇಲ್ಲ, ಅದರಲ್ಲಿ ಒಂದು ಅರ್ಧ ಸತ್ಯ ಇದೆ. BJPಗೆ ಪರ್ಫಾರ್ಮೆನ್ಸ್ ಜನ ಬೆಚ್ಚಿ ಕೊಟ್ಟರು. BJPಯ ಕಳೆದ ಬಾರಿ ಆಡಳಿತದಲ್ಲಿ ಭಾಳ ಲೋಪ ಆಗಿದೆ ಅಂತ ಕಾಂಗ್ರೆಸ್ ಅವರು ಆಪಾದನೆಗಳನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು, ಸ್ವತಃ ಮುಖ್ಯಮಂತ್ರಿಗಳು ಪಾದಯಾತ್ರೆ ಮಾಡಿದ್ರು. 8 ಜನ ಮಂತ್ರಿಗಳು ಗಲ್ಲಿಗಳನ್ನು ಸುತ್ತಿದ್ರು. ನಾನು ಒಬ್ಬನೇ ಆ ಥರದ ಒಂದು ಇವರೆಲ್ಲರನ್ನ ಎದುರಾಕೊಂಡು. ಸರ್, BBMPಯಲ್ಲಿ ಏನು ಚುನಾವಣೆಯ ನಂತರ ನಿಮ್ಮ ಕಾರ್ಯತಂತ್ರ ಏನಿತ್ತು, ಆ ಕಾರ್ಯತಂತ್ರದ ಅನುಷ್ಠಾನಕ್ಕೆ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿರೋಧವಾಗಿದ್ದರು. ಅದಕ್ಕೆ ನಿಮ್ಮ ಪ್ಲಾನ್ ಸಕ್ಸಸ್ ಆಗಿಲ್ಲ? ಇಲ್ಲ, ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಏನು ಹೇಳಿದ್ರು, JDS ಜೊತೆ ಹೊಂದಾಣಿಕೆ ಬೇಡ ಅನ್ನೋ ಪ್ರಶ್ನೆಯನ್ನು ಹೇಳಿದ್ರು. ನಾನು ಅದಕ್ಕೆ ಮುಂಚೆ JDS ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ಆಡಿದ್ದೆ ಬಿಫೋರ್ ಎಲೆಕ್ಷನ್. ಹೊಂದಾಣಿಕೆ ಮಾಡ್ಕೊಳ್ಳೋಣ. ಅಧಿಕಾರಕ್ಕೆ ಬರುವ ಸ್ಥಿತಿ ಇತ್ತು, ಬಟ್ ಅಧಿಕಾರ ಕಳ್ಕೊಂಡ್ರಿ ಬಿಕಾಸ್ ಆಫ್ ಯುವರ್ ಸ್ಟೇಟ್ ಪ್ರೆಸಿಡೆಂಟ್. ಇಲ್ಲ, ಆ ಥರ ಯಡಿಯೂರಪ್ಪನವ್ರ ಮೇಲೆ ನಾನು ಆ ಥರದ ಆಪಾದನೆಗಳನ್ನು ಹೊರ್ಸೋಕ್ಕೆ ಇಷ್ಟಪಡಲ್ಲ. ಇವತ್ತು ನಾವು ಗೋವಾದಲ್ಲಿ ಚುನಾವಣೆ ನಡೀತು. BJP ಕಡಿಮೆ ತೊಗೊಂಡಿದ್ರು ಕೂಡ ಅಲಯನ್ಸ್ ಪಾರ್ಟ್ನರ್ಸ್ ಜೊತೆ ಒಂದು ಸರ್ಕಾರ ಮಾಡಿಬಿಡ್ತು. ಇವೆಲ್ಲೂ ಅಷ್ಟೇ, ಕಾರ್ಪೊರೇಷನ್ ಚುನಾವಣೆಯಲ್ಲ ಅಷ್ಟೇ, ನಾವು 101 ಸ್ಥಾನ ಇದ್ದರೂ ಕೂಡ ನಮ್ಗೆ ಶಾರ್ಟೇಜ್ ಇದ್ದಿದ್ದು 3 ಸ್ಥಾನಗಳು ಮಾತ್ರ. ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಧಿಕಾರ ಇತ್ತು, ಸರ್ಕಾರದಲ್ಲಿ ಅಧಿಕಾರ ಇತ್ತು. MLCಗಳನ್ನು ಬೇರೆ ಬೇರೆ ಜಿಲ್ಲೆಗಳ MLCಗಳು ಇಲ್ಲಿ ಬಂದರು. ಅದಕ್ಕಿಂತ ನನಗೆ ಮುಖ್ಯ ಅಂತ ಅನಿಸುವುದು ನಿಮ್ಮ ಪಕ್ಷದ ಸ್ಟ್ರಾಟಜಿ ಏನಿತ್ತು. ಒಟ್ಟಾರೆ ನೀವು ಯಾವ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡಿದ್ರಿ, ಆ ಸ್ಟ್ರಾಟಜಿ ನಿಮ್ಮದು ಆಗಿರಲಿಲ್ಲ. ನಿಮ್ಮ ಸ್ಟ್ರಾಟಜಿ ಆಗಿದ್ದರೆ ಇವತ್ತು ನೀವು BBMPಯಲ್ಲಿ ಅಧಿಕಾರ ಹಿಡಿತಿದ್ರೆ, ಬಟ್ ನಿಮ್ಮ ಮಾತಿಗೆ ಬೆಲೆ ಸಿಕ್ಕಿಲ್ಲ ಸರ್. ಆ ಯಾವ ಸ್ಟ್ರಾಟಜಿ, ಪಕ್ಷದ ಸ್ಟ್ರಾಟಜಿ, ಅಧ್ಯಕ್ಷರ ಸ್ಟ್ರಾಟಜಿ ಏನು ಮಾಡೋಕ್ಕೆ ಹೋದ್ರಿ? ಯು ಲಾಸ್ಟ್. ಅಲ್ಲ, ನ್ಯಾಚುರಲಿ ಈಗ ಪಾರ್ಟಿ ಒಂದು ಸರಿ JDS ಜೊತೆ ಹೊಂದಾಣಿಕೆ ಬೇಡ ಅಂತ ತೀರ್ಮಾನಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕಾರ್ಪೊರೇಷನ್ ಹಿಡಿಯುವಂಥ ಪ್ರಶ್ನೆನೇ ಉದ್ಭವ ಆಗಲ್ಲ. ಸೊ ಪಾರ್ಟಿ ತೀರ್ಮಾನ ಮಾಡ್ತು, JDS ನಂಬಿಕೆಗೆ ಅರ್ಹವಾದಂಥ ಪಕ್ಷ ಅಲ್ಲ, ಅದನ್ನು ನಂಬಿದ್ರೆ ಮೋಸ ಹೋಗ್ತೀಯಾ, ಬೇಡ ಅಂತ ಒಂದು ಸಂದೇಶವನ್ನು ಕಳಿಸ್ಬಿಟ್ರು. ಸೊ ಅದು ಅವತ್ತಿನ ಹೊಂದಾಣಿಕೆಗೆ ಭಾಳ ಅಡೆತಡೆ ಆಗಿದ್ದು ನಿಜ. ಆದ್ದರಿಂದ ಇವತ್ತು ನಾವು JDS ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಭಾಳಷ್ಟು ಸಮಸ್ಯೆಗಳು ಇವತ್ತು ಉದ್ಭವ ಆಗ್ತಾ ಇತ್ತು. ಅದು ತಪ್ಪೋಯ್ತು. ಒಂದು ವಿಧದಲ್ಲಿ ಒಳ್ಳೆಯದೇ ಆಯಿತು ನಮಗೆ, ಯಾಕೆಂದರೆ JDS ಜೊತೆ ಹೊಂದಾಣಿಕೆ ಮಾಡಿ ಸರ್ಕಾರ ಮಾಡಿದರೆ ಇಲ್ಲಿ ಭಾಳಷ್ಟು ಸಮಸ್ಯೆಗಳು ಉಂಟಾಗವು. ರಾಜ್ಯ ಸರ್ಕಾರ ಬೇರೆ, ಇಲ್ಲಿ ಸರ್ಕಾರನೇ ಬೇರೆ, ಭಾಳಷ್ಟು ಜಗಳಗಳು, ಭಾಳಷ್ಟು ಅವ್ಯವಹಾರ, ಈ ಥರದ್ದೆಲ್ಲ ಆಪಾದನೆಗಳು ಬರಬೇಕಾಗಿತ್ತು. ಜೊತೆಗೆ ನೀವು ರಾಜ್ಯ ಮಟ್ಟದಲ್ಲೇ ಅಧಿಕಾರ ಹಂಚ್ಕೊಂಡಿದ್ದೀರಿ. BBMPದು ಯಾವ ದೊಡ್ಡ ವಿಚಾರ ಆಗಿತ್ತು ಅದರಲ್ಲಿ? ಅಲ್ಲ, ಆ ಅಧಿಕಾರದ ಅನುಭವ ಹಂಚ್ಕೊಂಡ್ಮೇಲೆ ನಮಗೆ ಅವರು ಮೋಸ ಮಾಡಿದ್ಮೇಲೆ ನಾನು ಹೇಳ್ತೀನಿ ಸರ್, ನೀವೇನಾದರೂ ಅಧಿಕಾರ ಹಂಚಿಕೊಳ್ಳುವುದರಲ್ಲಿ ಯಶಸ್ವಿ ಆಗಿದ್ದರೆ ಆ ಕ್ರೆಡಿಟ್ಟು ಅಶೋಕ್ ಅವರಿಗೆ ಹೋಗ್ತಿತ್ತು. ಆ ಕ್ರೆಡಿಟ್ಟು ಅಶೋಕ್ ಅವರಿಗೆ ಹೋಗಿದ್ರೆ ಅಶೋಕ್ ಅವರು ಇನ್ನೂ ಪವರ್ಫುಲ್ ಆಗ್ತಾ ಇದ್ರು. ಅದು ಆಗಿದ್ರೆ ಅಶೋಕ್ ಮುಂದೆ ಮುಖ್ಯಮಂತ್ರಿ ಸ್ಥಾನದ ಪ್ರತಿಸ್ಪರ್ಧಿ ಕೂಡ ಆಗ್ಬೋದಾಗಿತ್ತು. ಆ ಕಾರಣಕ್ಕಾಗಿ ಅಶೋಕ್ ಅವರನ್ನು ಎಲ್ಲಿಡಬೇಕೋ ಅಲ್ಲಿಡೋದಕ್ಕಾಗಿಯೇ ಅದನ್ನು ತಪ್ಪಿಸಲಾಯಿತು ಅಂತ ನಾನು ಹೇಳ್ತೀನಿ. ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟೆ. ಯಾರು ಕಾಲು ಎಳೆದ್ರು ಅದನ್ನು ಸಮಯವನ್ನೇ ನಿರ್ಧಾರ ಮಾಡಬೇಕು.
ಪಕ್ಷದವ್ರ ಕಾಲು ಎಳೆದ್ರ ಅಥವಾ ಬೇರೆಯವ್ರ ಕಾಲು ಎಳೆದ್ರ ಏನು ಅಂತೇಳಿ ಅದು ನಾನು ಹೇಳಕ್ಕೆ ಇಷ್ಟಪಡ ಆದ್ರೆ ಕಾಲು ನಾನು ಎಳೆದು ಹೇಳಕ್ಕೆ ಮಾತ್ರ ಇಷ್ಟಪಡಲ್ಲ. ನಿಜ. Am I right, sir? ಅಲ್ಲಲ್ಲ, ನಿಜ, 100% ನಿಜ. ಅದು ಕಾಲೇನೆ, ಅದೇನೇ ಹೇಳ್ತಾರಲ್ಲ, ಕಾಲೇನ ಅದೇ ಗಾದೆ ಹೇಳ್ತಾರಲ್ಲ, ಆ ಥರ ಅದು ಕಾಲ ಕಾಲಾಯ ಬಂದಾಗ, ತಸ್ಮೈ ನಮಃ. ಆ ಕಾಲ ಬಂದಾಗ ಅದು ನ್ಯಾಚುರಲ್ ಆಗಿ ಆಚೆ ಬಂದೇ ಬರ್ತೈತೆ. ಅದನ್ನ ಆದ್ರೆ ನನ್ನ ಮನಸ್ಸಲ್ಲಿ But ಒಂದು ಪಕ್ಷ repentance ಅಧಿಕಾರಕ್ಕೆ ಇದೆಯಾ ಬರಬೇಕು ಅನ್ನೋ ನಿಮ್ಗೆ? ದೃಷ್ಟಿಯಿಂದ ಕೆಲಸ ಮಾಡಿದೆ. ಅದಕ್ಕೆ ಈಗ ಬರದೇ ಇರೋದಕ್ಕೆ ಇದೆ ಬೆಂಗಳೂರು ಇದೆ. ನೀವು ಇಡೀ ಕರ್ನಾಟಕದ ಆದಾಯ BBMP ಇದಲ್ಲ, ಆದಾಯವನ್ನು ನಮ್ಮ ಬಜೆಟ್ ಆದಾಯ ತಗೊಂಡ್ರೆ ಮೋರ್ ದೆನ್ 50-60% ನಾವು ಬೆಂಗಳೂರಿಂದನೇ ಬರುತ್ತೆ. ಬೆಂಗಳೂರು ಅಷ್ಟು ಇಂಪಾರ್ಟೆಂಟ್ ನಮಗೆ. ಬಟ್ ಇಲ್ಲಿ ಅಧಿಕಾರ ಹಿಡಿಯುವುದರಲ್ಲಿ ಏನು ವಿಫಲರಾದ್ರಿ. ಸೊ ಕಾರ್ಯತಂತ್ರ ಯಾವ್ದು ಅಡಾಪ್ಟ್ ಮಾಡೋದು ಏನು ವಿಫಲತೆಯನ್ನು ತಂದು ಕೊಡ್ತಾ ಬಗ್ಗೆ ಒಂದು ಸಣ್ಣ ರಿಪೆಂಟೆನ್ಸ್ ಇದೆಯಾ ನಿಮಗೆ? ನಾವು ಅಧಿಕಾರ ಇಲ್ಲ, ಹಿಡಿಬೇಕಾಗಿತ್ತು. ನಮ್ಮ ಪಾರ್ಟಿಯಲ್ಲಿ ಆ ಸಂದರ್ಭದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾವು ಅಧಿಕಾರ ತಗೊಂಡ್ರೆ ನೆಕ್ಸ್ಟ್ ನಮಗೆ MLA ಎಲೆಕ್ಷನಲ್ಲಿ ಆಂಟಿ ಇನ್ಕಂಬರೆನ್ಸ್ ಬರ್ತೈತೆ. ಅದು ಮುಂದಿನ ನಮಗೆ ಕಾರ್ಪೊರೇಷನ್ಗಿಂತ ನಮಗೆ MLA ಎಲೆಕ್ಷನ್ ಭಾಳ ಪ್ರಮುಖ. ಆ ದೃಷ್ಟಿಯಿಂದ ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಅವ್ರ ಜೊತೆ ದಿನನಿತ್ಯ ಜಗಳ ಆಡಿಕೊಂಡು ಕೆಟ್ಟ ಹೆಸರು ಬಂದರೆ 2018 ಚುನಾವಣೆ ಭಾಳ ಕೆಟ್ಟದಾಗ್ತೈತೆ. ಆ ದೃಷ್ಟಿಯಿಂದನೂ ಬೇಡ ಅನ್ನೋ ಹಲವಾರು ಸಲಹೆಗಳನ್ನು ಆ ಸಂದರ್ಭದಲ್ಲಿ ನಮ್ಮ ಕೆಲವು ಶಾಸಕರು ಇರ್ಬೋದು, MP ಗಳಿರ್ಬೋದು, ಪದಾಧಿಕಾರಿಗಳು ಕೊಟ್ಟರು ಆ ಸಂದರ್ಭದಲ್ಲಿ. ಮತ್ತು ಆ ಸಂದರ್ಭದಲ್ಲಿ ಒಂದು ರೀತಿ ನನ್ನನ್ನು ಡೈಲಾಮೋ ಅಂದರೆ ಕಾರ್ಪೊರೇಷನಲ್ಲಿ ನಾವು ಅಧಿಕಾರ ಹಿಡಿಬೇಕೋ ಹಿಡಿಬಾರ್ದು ಅನ್ನೋದರಲ್ಲಿ ಡೈಲಾಮೋದಲ್ಲಿ ತಂದರು. ಆ ಸಂದರ್ಭದಲ್ಲಿ ನ್ಯಾಚುರಲ್ ಕಾಂಗ್ರೆಸ್ ತಾವು ಮಾತುಕತೆ ನಡೆಸಿ ಯಶಸ್ವಿ ಆಗುವ ಹಂತದಲ್ಲಿದ್ದರೆ ತಾವು ಮಾತು ಕೊಟ್ಟಿದ್ರಿ. ಆದರೆ ಮಾತು ಕೊಟ್ಟಿದ್ದನ್ನು ತಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಬಿಕಾಸ್ ತಮ್ಮ ಸ್ಟ್ರಾಟಜಿ, ಪಕ್ಷದ ಸ್ಟ್ರಾಟಜಿ ಚೇಂಜ್ ಆಗಿತ್ತು. ನ್ಯಾಚುರಲ್ ಅಲ್ಟಿಮೇಟಾಗೆ ಬಿಟ್ಟರೆ ಪಕ್ಷ ಇಂಪಾರ್ಟೆಂಟು. ಪಕ್ಷದ ತೀರ್ಮಾನವನ್ನು ನಾನು ಅಶೋಕ ಏನೇ ಇದ್ದರೂ ಕೂಡ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿ. ಅಲ್ಟಿಮೇಟಾಗಿ ನಾನು ಅದನ್ನು ಒಪ್ಕೊಳ್ಳೇಬೇಕಾಯಿತು. ಸೊ ಒಪ್ಕೊಂಡಿದ್ದೀನಿ ನಾನು. ಮತ್ತು ಇವತ್ತು ಅದು ಸರಿ ಅಂತಲೂ ಕೂಡ ಅನಿಸ್ತಾ ಇದೆ. ಎಲ್ಲ ಒಂದು ಕಡೆ ಬೇಸರ ಇದೆಯಾ? ಎಸ್, ಹಿಂಗಿದ್ರೆ ಹಿಂಗಾಗ್ತಾ ಇತ್ತು, ಬಟ್ ಹಾಗಾಗಿಲ್ಲ ಅಂತ. ನನಗೆ ಆಸೆ ಇತ್ತು ಅಧಿಕಾರ ಹಿಡಿಬೇಕು ಕಾರ್ಪೊರೇಷನಲ್ಲಿ, ಆಸೆ ಇತ್ತು ನನಗೆ ಆ ದಿಕ್ಕಿನ. ಯಾಕಂದರೆ ಕಷ್ಟ ಬಿದ್ದಿದ್ದೆ. ನಾವು ಬೆಂಗಳೂರನ್ನು ಇವತ್ತೇನು ಕಟ್ಟಿಲ್ಲ ಭಟ್ರೆ, ಇವತ್ತೇನು ಒಂದೇ ಸರಿ ಇಷ್ಟು 100 ಜನ ಗೆದ್ದಿದ್ದಾರೆ ಅಂದರೆ ಒಂದೇ ದಿನ ಏನು ನಾನು ಕಟ್ಟಿಲ್ಲ. ಶ್ರಮ ಇದೆ, ಇದರಿಂದ ಸಾವಿರಾರು ಜನದ ಶ್ರಮ ಇದೆ, ಪಕ್ಷದ ಶ್ರಮ ಇದೆ, ನನ್ನ ಶ್ರಮ ಇದೆ. ಸೊ ಅದನ್ನು ಒಂದು ರೂಪ, ರಾಜಕಾರಣದಲ್ಲಿ ನೀವು ಪರೀಕ್ಷೆ ಅಂದರೆ ಯಾವುದು? ಚುನಾವಣೆ. ಅದೇ ನಿಮ್ಗೆ ಅಲ್ಟಿಮೇಟ್. ಆ ಚುನಾವಣೆಯಲ್ಲಿ ಆ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಅಂತ ಏಮ್ ಇಟ್ಕೊಂಡು ಹೊರಟವನು. ಸೊ ಗೆದ್ದೆ, ಅದೇ ರೀತಿ ಸೋತು ಬಿಟ್ಟೆ. ಅಲ್ಲಿ ಗೆದ್ದು ಜನ ತಮ್ಮನ್ನು ಗೆಲ್ಸಿದ್ರು, ಪಾರ್ಟಿ ತಮ್ಮನ್ನ ಸೋಲಿಸ್ತು. ಇಲ್ಲ, ನಾನು ಅದನ್ನ ಒಪ್ಪಲ್ಲ. ಪಾರ್ಟಿ ಲೀಡರ್ ಇಲ್ಲ ಅದನ್ನ ನಾನು ಒಪ್ಪಲ್ಲ. ಪಾರ್ಟಿ ಇದಂತ ಪಾರ್ಟಿ ಯಾವತ್ತೂ ಕೂಡ ತಾಯಿ ಸಮಾನ. ತಾಯಿ ನನಗೇನಾದರೂ ಹಿತವಚನ ಹೇಳ್ತಾಳೆ ಅಂದರೆ ಅದು ಮನೆ ಒಳ್ಳೇದು. ಪಾರ್ಟಿ ಪ್ರೆಸೆಂಟ್ ಲೀಡರ್ಶಿಪ್ ಪಾರ್ಟಿ ಅಂತ ಹೇಳ್ತಲ್ಲ. BJP ಆಸ್ ಎ ಪಾರ್ಟಿ, ಯು ಆರ್ ಹಂಬಲ್ ವರ್ಕರ್ ಆಫ್ ದ ಪಾರ್ಟಿ. ನೀವು ಎಮರ್ಜೆನ್ಸಿ ಸಂದರ್ಭದಲ್ಲಿ ಪಾರ್ಟಿ ಕಟ್ಟಿದವರು. ಯು ಸಿ ದಟ್ ನಿಮ್ಮ ನಡುವೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರ್ಬೋದು, ಬಟ್ ನೀವು ಕಟ್ಟಿರುವುದು ರೀತಿ ಏನಿದೆ, ನಿಮ್ಮ ಕಮಿಟ್ಮೆಂಟ್ ಇದೆ, ದಟ್ ಐ ಅಪ್ರಿಸಿಯೇಟ್. ಬಟ್ ಆ ಫಲ ಬರೋ ಸಂದರ್ಭದಲ್ಲಿ ಪಾರ್ಟಿ ಲೀಡರ್ಶಿಪ್ ಎಲ್ಲೋ ಮಾಡಿಲ್ಲ. ಇಲ್ಲ, ಅದು ನೋಡಿ, ಒಂದು ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಒಂದು ಸಾಮೂಹಿಕವಾಗಿ ತೀರ್ಮಾನ ತೆಗೆದುಕೊಳ್ಳಿ. ಯಡಿಯೂರಪ್ಪ ಇದ್ದಾರೆ, ಅನಂತಕುಮಾರ್ ಅವರು ಇದ್ದಾರೆ, ಪ್ರಮುಖವಾಗಿ ಲೀಡ್ರು. ಬೆಂಗಳೂರಿನ ನಮ್ಮ MLAಗಳಿದ್ದಾರೆ. ಸೊ ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಬೇಕಾಗ್ತೈತೆ. ಮೊದಲೇ ನನಗೆ ಒಂದು ಬ್ರ್ಯಾಂಡ್ ನೀವು ಕೊಟ್ಬಿಟ್ಟಿದ್ರಿ ಚುನಾವಣೆಗೆ ಮುಂಚೆನೇ. ಒಂದು ಬ್ರ್ಯಾಂಡ್ ಮಾಧ್ಯಮದವರು, ಅಶೋಕ ಏನೋ ಸರ್ವಾಧಿಕಾರಿ ಅನ್ನೋ ಒಂದು ಬ್ರ್ಯಾಂಡ್ ಬಂದಿತ್ತು. ನನಗೆ ಅದರಿಂದನೂ ಆಚೆ ಬರಬೇಕಾಗಿತ್ತು. ಸೊ ಅದರಿಂದ ನಾನು ಒಂದು ರೀತಿ ಕಾಂಪ್ರಮೈಸ್ ಆಗೋದು. ರಾಜಕಾರಣದಲ್ಲಿ ಕೆಲವೊಮ್ಮೆ ಸರ್ವಾಧಿಕಾರಿ, ಈಗ ಮೋದಿ ಅವರಿಗೆ ಸರ್ವಾಧಿಕಾರಿ ಅಂತಾರೆ. ನೀವು ಯಾಕೆ ಬೇಜಾರು ಮಾಡ್ಕೋಬೇಕು ಅಶೋಕ್? ಅದಕ್ಕೆ ಇಲ್ಲ, ಕೆಲವೊಮ್ಮೆ ಕೆಲಸ ಮಾಡಬೇಕಾದ್ರೆ ಸರ್ವಾಧಿಕಾರಿಯಾಗಿ ಕಾಣ್ತಾರೆ. ನಾವೇನು ಅಂದ್ಕೊಂಡಿದ್ದೀವಿ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಕೆಲವೊಮ್ಮೆ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಪ್ರದರ್ಶಿಸಬೇಕಾಗತ್ತೆ. ಅದು ಸರ್ಟಿಫಿಕೇಟು. ಯಾರು ಹೇಳಿದ್ ನಿಮಗೆ ಮಾಧ್ಯಮದವರು ಸರ್ವಾಧಿಕಾರಿ ಅಂತ ಅಂದರೆ ಅಶೋಕ್ ಹಿಡಿದ ಕೆಲಸವನ್ನು ಬಿಡಲ್ಲ, ಎಟ್ ಎನಿ ಕಾಸ್ಟ್ ಮಾಡ್ತಾರೆ ಅನ್ನೋದಲ್ವಾ? ಅದಕ್ಕೆ ಸಂತೋಷ ಪಡ್ಬೇಕಲ್ವ ಸರ್ ತಾವು? ನಾನು ಅದನ್ನು 2 ಕಾರ್ಪೊರೇಷನ್ ಎಲೆಕ್ಷನಲ್ಲಿ ತೋರಿಸಿದ್ದೀನಿ. ನಾನು ಕಳೆದ ಬಾರಿ ಚುನಾವಣೆಯಲ್ಲೂ 113 ಸ್ಥಾನ ಗೆದ್ದಿದ್ದೀನಿ. ಅಧಿಕಾರದಲ್ಲಿ ಇಲ್ಲದೆ 101 ಸ್ಥಾನ ಗೆದ್ದಿದ್ದೀರಿ. ಕಾಂಗ್ರೆಸ್ 75 ಸ್ಥಾನಕ್ಕೆ ಹೋಗಿದೆ. ಪವರ್ ಇರುವಂಥ ಒಂದು ಪಾರ್ಟಿ. ಸೊ ನ್ಯಾಚುರಲ್ ಆಗಿ ಒಂದು ಬೆಂಗಳೂರಲ್ಲಿ ಒಂದು BJPಯ ಒಂದು ಭದ್ರಕೋಟೆ. 3 ಜನ MP ಗಳಿದ್ದಾರೆ, 12 ಜನ MLA ಇದ್ದಾರೆ. ಇಷ್ಟು ಕಾಲದಲ್ಲೂ ನೀವು ಭಟ್ರೆ ಒಂದು ನಿಮಿಷ, ಇಡೀ ಕರ್ನಾಟಕ ನಾವು ಸೋತಿದ್ದೀರಿ. ಒಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ MLA, ಒಂದೊಂದು ಜಿಲ್ಲೆಯಲ್ಲಿ 10-15 ಜಿಲ್ಲೆಯಲ್ಲಿ MLAಗಳೇ ಗೆದ್ದಿಲ್ಲ. ನಮ್ಮದು ಗೆದ್ದಿರೋ 40 ಜನದಲ್ಲಿ ನಮ್ಮ 12 ಜನ ಬೆಂಗಳೂರಿಂದನೇ ನಾವು ಗೆದ್ದಿದ್ದೀರಿ. ಅಂದರೆ
ಏನೇ ಆದರೂ ಕೂಡ ಬೆಂಗಳೂರಲ್ಲಿ ನಾವು ಎಷ್ಟು ಗಟ್ಟಿ ಇದ್ದೀರಿ ಅನ್ನೋದಕ್ಕೆ ಇದಕ್ಕಿಂತ ಮಾನದಂಡ ಬೇಕಾಗೇ ಇಲ್ಲ. ಚರ್ಚೆ ಮಾಡೋಣ ಸರ್. ಈ ವೀಕ್ಷಕರಿಗೆ ಇನ್ನೊಂದು ವಿರಾಮ ತಗೋತೀನಿ. ವಿರಾಮದ ನಂತರ ಅಶೋಕ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇದು 1 to 1, ಒಂದು ರೀತಿಯ ಸಂವಾದ, ಒಂದು ರೀತಿಯ ಚರ್ಚೆ, ಒಂದು ರೀತಿಯ ಮಾತುಕತೆ, ಒಂದು ರೀತಿಯ ಆಂತರಿಕ ಸಂಶೋಧನೆ, ಒಂದು ರೀತಿಯ ಸತ್ಯದ ಪಯಣ ಕೂಡ. ಎಸ್ ಅಶೋಕ್, ನಾನು ಇವತ್ತಿನ ಸ್ಥಿತಿಗೆ ಬರ್ತೀನಿ. ಇವತ್ತಿನ ಭಾರತೀಯ ಜನತಾ ಪಕ್ಷದ ಸ್ಥಿತಿಯನ್ನು ಗಮನಿಸಿದ್ರೆ ನಿಮಗೆ ಏನನ್ಸುತ್ತೆ? ಇವತ್ತಿನ ಭಾರತೀಯ ಜನತಾ ಪಕ್ಷದ ಸ್ಥಿತಿ ಮೊದಲಿಗಿಂತನೂ ಪಕ್ಷ 3 ಭಾಗ ಆಗಿತ್ತು. ಯಡಿಯೂರಪ್ಪನವರು, ಶ್ರೀರಾಮುಲು ಇವತ್ತೆಲ್ಲ ಒಟ್ಟಾಗಿದ್ದೀರಿ, ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀರಿ. 2018 ಚುನಾವಣೆಯಲ್ಲಿ ವಿಷನ್ ಇಟ್ಕೊಂಡು 150 ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದ್ದೀರಿ. ಆ ದಿಕ್ಕಿನಲ್ಲಿ ನಾವು ಕಳೆದ ಎಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ ಈಗ ಭಾಳ ಒಳ್ಳೆ ಸ್ಥಿತಿಯಲ್ಲಿದ್ದೀರಿ. ಬಟ್ ಆಂತರಿಕ ಬೆಳವಣಿಗೆ ಏನಿದೆ ತಮ್ಮ ಪಕ್ಷದಲ್ಲಿರುವ ಆಂತರಿಕ ಬೆಳವಣಿಗೆ, ಅದು ಕೂಡ ತಮಗೆ ಸಮಾಧಾನಕರವಾಗಿದೆಯಾ? ಅಂದರೆ ಪರಿಪೂರ್ಣ ಅಂತ ಇಲ್ಲ. ಪರಿಪೂರ್ಣವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಇರೋಕ್ಕೆ ಸಾಧ್ಯ ಇಲ್ಲ. ಈಗ ನಮ್ಮ ಪಾರ್ಟಿಯಲ್ಲೂ ಕೂಡ ಸಮಸ್ಯೆಗಳು, ಗೊಂದಲಗಳು ಆಗಾಗ ಪತ್ರಿಕೆಯಲ್ಲಿ ಎಲ್ಲ ಕಡೆ ಮೀಟಿಂಗ್ಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಅದು ಒಳ್ಳೆಯದಲ್ಲ ಪಾರ್ಟಿಗೆ. ಮೊನ್ನೆನೂ ಕೂಡ ನಮ್ಮ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಕಾರ್ಯಕಾರಿಣಿಗೆ ಹೋಗಿದ್ದೆ ನಾನು, ಒರಿಸ್ಸಾಗೆ. ಭಾಳ ಕ್ಲಿಯರಾಗಿ ಹೇಳಿದರು ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿಯವರು. ನೋಡಿ, ಮಾಧ್ಯಮಕ್ಕೆ ಹೋಗಿ ಪಕ್ಷದ ವಿಚಾರಗಳನ್ನು ನೀವು ಚರ್ಚೆ ಮಾಡಿ ಪಕ್ಷವನ್ನು ನೀವು ಇನ್ಸಲ್ಟ್ ಮಾಡೋದು ಅದು ಒಳ್ಳೆಯದಲ್ಲ. ಒಬ್ಬ ಕಾರ್ಯಕರ್ತನಿಗೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ, ಮಾಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಗೇನಾದರೂ ಪಾರ್ಟಿಯಲ್ಲಿ ಸಮಸ್ಯೆ ಇದ್ದರೆ ಪಕ್ಷದ ವೇದಿಕೆಯಲ್ಲೇ ಚರ್ಚೆ ಮಾಡಿ, ಅದನ್ನು ಬಿಟ್ಟು ಮಾಧ್ಯಮಕ್ಕೆ ಹೋಗೋದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ. ಆದರೆ ನಮ್ಮ ಪಾರ್ಟಿಯಲ್ಲಿ ಅದು ಆಗ್ತಾ ಇಲ್ಲ, ವ್ಯತ್ಯಾಸಗಳಾಗ್ತಾ ಇದೆ. ಅದು ನನಗೆ ನೋವಾಗಿದೆ, ಅದು ನನಗೆ ಬೇಜಾರು ಕೂಡ ಆಗಿದೆ. ಮಾಡಬಾರ್ದು. ಮನೆ ಜಗಳವನ್ನು ಮನೆಯಲ್ಲೇ ನಿಮ್ಗೇನಾದರೂ ಅನ್ಯಾಯ ಆಗಿದೆ ತೀರಿಸ್ಕೊಳ್ಳಿ. ಬೀದಿಗೆ ಹೋಗಿ ರಂಪ ಮಾಡೋದ್ರಿಂದ ಪಾರ್ಟಿ ಇಮೇಜು ಕುಂದುತ್ತೈತೆ. ಅದು ಕುಂದುತ್ತಾ ಇದೆ. ಇವತ್ತು ಪಾರ್ಟಿ ಇಮೇಜ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಅದಕ್ಕೆ ಯಾರು ಸರ್ ರೆಸ್ಪಾನ್ಸಿಬಲ್? ನೋಡಿ, ಎಲ್ಲರೂ ರೆಸ್ಪಾನ್ಸಿಬಿಲಿಟಿನಿ. ಯಾರು ನೋಡಿ, ಈಗ ಗುಂಡ್ಲುಪೇಟೆ ನಾವು ಚುನಾವಣೆ, ನಾನು ಅದಕ್ಕೆ ಬರ್ತೀನಿ. ಸೋತ್ರಿ. ಅವು ಎರಡಕ್ಕೂ ಬರ್ತೀನಿ. ನನ್ನೊಂದು ಪ್ರಶ್ನೆ ಇದೆ. ಏನು ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆ ಏನಿದೆ, ಆ ಚುನಾವಣೆ ಸೋಲೇನಿದೆ ಅದು ತಮಗೆ ಅನಿರೀಕ್ಷಿತ ಆಗಿತ್ತು. ಎಮ್ ಐ ರೈಟ್? 100% ತಾವು ಗೆಲ್ತೀರಿ ಅಂತ ಅಂದ್ಕೊಂಡಿದ್ದೀರಿ. 100% ಗೆಲ್ತೀರಿ ಅಂತ ಇಟ್ಕೊಂಡಿದ್ದೀರಿ. ಎಸ್, ತಾವು ಗೆಲ್ಲಿಲ್ಲ. ಅದರ ಸೋಲಿನ ರೆಸ್ಪಾನ್ಸಿಬಿಲಿಟಿ ಮತ್ತು ಸೋಲಿನ ಕಾರಣಗಳು ಏನು ಅಂತ ಅನ್ಸುತ್ತೆ? ನೋಡಿ, ಇವತ್ತು ನಾನು ಮಾಧ್ಯಮದಲ್ಲೂ ನೋಡ್ತಾ ಇದ್ದೀನಿ, ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ ಸೋಲಿನ ರೆಸ್ಪಾನ್ಸಿಬಿಲಿಟಿ ಯಡಿಯೂರಪ್ಪನವರು ತಗೊಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಅದಕ್ಕೆ ಒಪ್ಪಲ್ಲ. ಯಡಿಯೂರಪ್ಪ ಒಬ್ಬರೇ ಕಾರಣ ಆಗಲ್ಲ ಸೋಲು. ಅದೇನು ಹೇಳ್ತಾರಲ್ಲ, ಸೋಲಾದಾಗ ಒಬ್ಬರಿಗೆ ತಲೆ ಕಟ್ಟೋದು, ಗೆಲುವಾದಾಗ 108 ಜನ ನಾನೇ ಅಂತ ಹೇಳೋದನ್ನು ನಾನು ಒಪ್ಪಲ್ಲ. ಎಲ್ಲರೂ ಕೆಲಸ ಮಾಡಿದ್ದೀರಿ. ನಾನು ಹೋಗಿ ಕೆಲಸ ಮಾಡಿದ್ದೀನಿ, ಅನಂತಕುಮಾರ್ ಅವರು ಕೆಲಸ ಮಾಡಿದ್ದಾರೆ, ಯಡಿಯೂರಪ್ಪನವ್ರು ಕೆಲಸ ಮಾಡಿದ್ದಾರೆ. ಬಟ್ ಓವರಾಲ್ ಸರ್, ಆ ಚುನಾವಣೆಯಲ್ಲಿ ಪ್ರತಿಬಿಂಬಿತ ಆಗಿದ್ದು ಇದು ಒಂದು ರೀತಿಯ ವ್ಯಕ್ತಿಗತ ಹೋರಾಟ ಅನ್ನುವ ರೀತಿ ಪ್ರತಿಬಿಂಬ ಆಗಿತ್ತು. ಅಲ್ಲಿ ತಮ್ಮ ಅಧ್ಯಕ್ಷರು ಪ್ರಚಾರ ಭಾಷಣವನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಕಾನ್ಸಂಟ್ರೇಟ್ ಮಾಡಿದ್ದು ಲಿಂಗಾಯತರ ಮೇಲೆ. ಎಮ್ ಐ ರೈಟ್ ಆರ್ ರಾಂಗ್? ಕರೆಕ್ಟ್. ಅವರು ಲಿಂಗಾಯತರ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ರು, ಆದರೆ ಲಿಂಗಾಯತರು ಅವರ ಕೈ ಹಿಡಿಲಿಲ್ಲ. ಅಂದರೆ ಈ ಎರಡೂ ಕ್ಷೇತ್ರಗಳ ಲಿಂಗಾಯತರೇನಿದ್ದಾರೆ ಅವರು ತಾವು ಜಾತಿವಾದಿಗಳು ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ರು. ಎಮ್ ಐ ರೈಟ್ ಆರ್ ರಾಂಗ್? ನೋಡಿ, BJP ಯಾವತ್ತು ಜಾತಿ ಮೇಲೆ ನಂಬಿಕೆ ಇಟ್ಟಂಥವ್ರಲ್ಲ. ಎಲ್ಲ ಜಾತಿ ಸಮುದಾಯದವ್ರು ಬೇಕು ಅಂತ. ವಿಶೇಷವಾಗಿ ಯಡಿಯೂರಪ್ಪನವರು ಅಷ್ಟೇ ಯಾವುದೋ ಒಂದು ಜಾತಿಯ ಲೀಡರ್ ಅಂತ ನಾನಂತೂ ಕನ್ಸಿಡರ್ ಮಾಡಿಲ್ಲ. ನಿಜ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಲಿಂಗಾಯತರಿದ್ದಾರೆ. ಇವತ್ತು ವೋಟ್ ಬಂದಿದೆಯಲ್ಲ ಅವ್ರಿಗೆ, ಆ ವೋಟ್ ಬಂದಿರೋದು ಎಲ್ಲ ಸಮುದಾಯದವ್ರು ವೋಟ್ ಹಾಕಿದ್ದಾರೆ, ಲಿಂಗಾಯತರು ವೋಟ್ ಹಾಕಿದ್ದಾರೆ. ಬಟ್ ನಿಮ್ಗೆ ಅನಿಸಿಲ್ವಾ ಚುನಾವಣೆಯಲ್ಲಿ ನೀವು ಯಾವುದೋ ಸ್ಟ್ರಾಟಜಿಯನ್ನು ಅಡಾಪ್ಟ್ ಮಾಡಿದ್ರಿ, ಆ ಸ್ಟ್ರಾಟಜಿ ಫೇಲ್ ಆಯಿತು? ಯಾಕೆಂದರೆ ನೀವು ಪ್ರೊಜೆಕ್ಟ್ ಮಾಡಿದ್ದು ಈ ಚುನಾವಣೆಯಲ್ಲಿ ನೀವು ನರೇಂದ್ರ ಮೋದಿ ಅವರನ್ನು ನೀವು ಜಾಸ್ತಿ ಪ್ರೊಜೆಕ್ಟ್ ಮಾಡಿಲ್ಲ. ಬಟ್ ಈ ದೇಶದಲ್ಲಿ ಯಾರು ಒಪ್ಪಲಿ ಬಿಡಲಿ, ನರೇಂದ್ರ ಮೋದಿ ವೋಟ್ ತರುವ ಒಬ್ಬ ನಾಯಕರು, ಅದರಲ್ಲಿ ಯಾರೂ ಡಿನೈ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ನ ಕೂಡ ಡಿನೈ ಮಾಡೋಕ್ಕಾಗಲ್ಲ. ನೀವು ನರೇಂದ್ರ ಮೋದಿ ಅವರ ಹೆಸರು ಮುಂದಿಟ್ಕೊಂಡು ಹೋಗಿದ್ರೆ ತಾವು ಯಶಸ್ವಿ ಆಗ್ತಿದ್ರೇನೋ. ಆದರೆ ತಾವು ಯಡಿಯೂರಪ್ಪನವರ ವಿಚಾರವನ್ನು ತಾವು ಅಂದರೆ ನೀವು ವೈಯಕ್ತಿಕ ಅಲ್ಲ, ತಮ್ಮ ಪಕ್ಷ ಅವ್ರನ್ನ ವೈಯಕ್ತಿಕವಾಗಿ ಅವರ ಹೆಸರು ಮುಂದಿಟ್ಕೊಂಡು ಹೋದ್ರಿ. ಈ ಬಾರಿ 2 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸೋತ್ರೆ ಒಂದು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ಆಗೋ ತಪ್ಪತ್ತೆ ಅನ್ನುವ ಮಾತನ್ನು ಯಡಿಯೂರಪ್ಪನವರೇ ಹೇಳ್ತಾ ಬಂದರು. ಅದು ಎಲ್ಲ ಕಡೆ ಪ್ರಚಾರ ಆಯಿತು. ಆ ಕಾರಣಕ್ಕಾಗಿಯೇ ಉಳಿದ ಜನಸಮುದಾಯಗಳೇನಿವೆ, BJPಯನ್ನು ಒಪ್ಪಿಕೊಳ್ಳುವ ಜನಸಮುದಾಯ ಕೂಡ ದೂರ ಹೋದರು. ಯಾಕೆಂದರೆ
ಯು ಕಾನ್ಸಂಟ್ರೇಟೆಡ್ ಆನ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಕಾಸ್ಟ್. ಒಂದು ಪ್ರಶ್ನೆ, ನಾವು ಸ್ಟ್ರಾಟಜಿ ಮಾಡೋದರಲ್ಲಿ ತಪ್ಪಾಗಿದೆ, ಅದು ಕರೆಕ್ಟ್, ಅದು ಕರೆಕ್ಟ್. ನಾವು ಏನು ಕಾಂಗ್ರೆಸ್ ಅವರು ಏನು ಸ್ಟ್ರಾಟಜಿ ಮಾಡಿದ್ರು, ಕಾಂಗ್ರೆಸ್ ಅವರು ನೋಡಿ ಒಳ ಒಪ್ಪಂದ ಮಾಡ್ಕೊಂಡ್ರು JDS ಜೊತೆ. ಕಾಂಗ್ರೆಸ್ಗೆ ಕ್ಯಾಂಡಿಡೇಟೇ ಇರಲಿಲ್ಲ, JDS ಇಂದ ಸಾಲ ತಗೊಂಡ್ರು ಕ್ಯಾಂಡಿಡೇಟ್ನ, ಒಂದೇನೋ ಹೊಂದಾಣಿಕೆ ಮಾಡ್ಕೊಂಡ್ರು, ಒಳೊಳಗೆ ಹೊಂದಾಣಿಕೆ ಮಾಡಿಕೊಂಡು ಇವರೆಲ್ಲ ಒಂದು ಸ್ಟ್ರಾಟಜಿ ಮಾಡಿ 2018ಕ್ಕೆ ಏನು BJP ನಾಗಾಲೋಟವಾಗಿ ಓಡ್ತಾ ಇದೆ, ಇಡೀ ದೇಶದಲ್ಲಿ ಎಲ್ಲ ಕಡೆ BJP ಗೆಲ್ತಾ ಇದೆ, ಕರ್ನಾಟಕದಲ್ಲೂ ಈಗಾಗಲೇ ಯಡಿಯೂರಪ್ಪನವ್ರು 150 ಸ್ಥಾನ ನಾವು ಗೆಲ್ತೀರಿ ಅಂತೇಳಿ ಓಡ್ತಾವ್ರೆ. ಇದಕ್ಕೊಂದು ಬ್ರೇಕ್ ಹಾಕಬೇಕು, ಕಡಿವಾಣ ಹಾಕಬೇಕು ನ್ಯಾಚುರಲ್ ಆಗಿ ಈ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಒಟ್ಟಿಗೆ ಸೇರಿ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡಿದ್ರು. ನಾವು ಅದಕ್ಕೆ ಕೌಂಟರ್ ತಂತ್ರಗಾರಿಕೆ ಮಾಡೋ ಅಂಥದ್ರಲ್ಲಿ ವಿಫಲ ಆಗಿದೆ. ಪ್ರಶ್ನೆ ನೀವು ಕೇವಲ ಯಡಿಯೂರಪ್ಪರ ನಾಯಕತ್ವ ಇಡೀ ಚುನಾವಣೆಯಲ್ಲಿ ಸರ್ ಮೋದಿಯವರ ಸಾಧನೆಯಾಗಲಿ ಮೋದಿ ಮುಂದಿಟ್ಕೊಂಡೇ ಹೋಗಿಲ್ಲ. ಮೋದಿ ಹಲವು ರಾಜ್ಯಗಳನ್ನು ಪಕ್ಷದ ಕಡೆ ತಂದು ಕೊಟ್ಟವರು. ಅವ್ರ ಹೆಸರು ಹೇಳಿ ಹಲವು ರಾಜ್ಯಗಳಲ್ಲಿ ಬಂದಿದೆ, ಅದನ್ನ ಡಿನೈ ಮಾಡೋಕ್ಕಲ್ಲ. ನೀವು ಅವ್ರ ಹೆಸರು ಬಳಸ್ತಾ ಇಲ್ಲ. ನೀವು ಎಸ್ ನೋಡಿ, ಈ ಸಾಲ ಸೋಲ್ಸಿದ್ರೆ ನಾನು ನಿಂತ್ಕೊಂಡಿದ್ದೀನಿ, ಈ ಸಲ ಸೋತ್ರೆ ನಾನು ಮುಖ್ಯಮಂತ್ರಿ ಆಗಲ್ಲ ಅಂತ ಬೇರೆ ವಿಚಾರ ಪ್ರಸ್ತಾಪ ಮಾಡಿ. ಇದು ಚುನಾವಣೆ ಬೈ ಎಲೆಕ್ಷನ್. ಇದು ಯಾವುದೋ ಒಂದು ಜಿಲ್ಲೆಗೆ 30 ಜಿಲ್ಲೆಯಲ್ಲಿ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಥ ಚುನಾವಣೆ. ನೀವು ನರೇಂದ್ರ ಮೋದಿಯವರ ಹೆಸರನ್ನು ಬೈ ಎಲೆಕ್ಷನ್ನಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋ ಅಂಥದ್ದಕ್ಕಿಂತ ಸ್ಥಳೀಯವಾಗಿ ನಾವು ಏನು ಆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಗೆ, ಆ ಒಂದು ತಾಲೂಕಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗಿತ್ತು. ನಾವು ಕೊಡಲಿಲ್ಲ. ಮತ್ತು ನಮ್ಮ ಕ್ಯಾಂಡಿಡೇಟ್ಸು ಏನಿದ್ದಾರೆ ಅವರ ಒಂದು ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ಮಾತು ಹೇಳಿದ್ರು, ಸ್ವಾಭಿಮಾನ ವರ್ಸಸ್ ದುರಾಂಕಾರ ಅಂತ. ಸಿದ್ದರಾಮಯ್ಯನವರ ದುರಾಂಕಾರ, ನನ್ನ ಸ್ವಾಭಿಮಾನ ಅಂತೇಳಿ ಅವರು ಹೋದರು. ಅದು ಜನಕ್ಕೆ ಕ್ಯಾಚಿಂಗ್ ಪಾಯಿಂಟ್ ಆಗಲಿಲ್ಲ, ರಿವರ್ಸ್ ಆಯ್ತು. ಅದು ಇಲ್ಲಿ ಗುಂಡ್ಲುಪೇಟೆಯಲ್ಲಿ ಏನಾಯಿತು, ನಾನು 2 ಎಲೆಕ್ಷನ್ ಸೋತಿದ್ದೀನಿ, ನಮ್ಮಪ್ಪ 2 ಎಲೆಕ್ಷನ್ ಸೋತಿದ್ದಾರೆ, ನಂದಿದು ಎಲೆಕ್ಷನ್ ಕೊನೆಯ ಎಲೆಕ್ಷನ್ನು, ನೀವು ಕೈ ಹಿಡೀರಿ ಅಂತ ಅವರು ಹೋದರು. ಜನ ಅದಕ್ಕೆ ಸೊಪ್ಪಾಕಲಿಲ್ಲ. ಜನಕ್ಕೆ ಬೇರೆ ಏನೋ ಬೇಕಾಗಿತ್ತು, ಜನಕ್ಕೆ ಡೆವಲಪ್ಮೆಂಟ್ ಬೇಕಾಗಿತ್ತು, ಜನಕ್ಕೆ ಬೇರೆ. ನೀವು ಡೆವಲಪ್ಮೆಂಟ್ ವಿಚಾರವನ್ನ ಇಲೆಕ್ಷನ್ ಅಲ್ಲಿ ಮಾತಾಡಿರಲಿಲ್ಲ. ನೀವು ಏನು ಈ ಕಾಸ್ಟ್ ಏನಿದೆ, ಜಾತಿ ಸಮೀಕರಣದ ಬಗ್ಗೆ ತಾವು ಹೆಚ್ಚಿನ ಒತ್ತು ಕೊಟ್ರಿ, ಅದೇ ತಮಗೆ ಬೂಮ್ರ್ಯಾಂಗ್ ಆಯ್ತು. ನೋಡಿ, ಅಲ್ಲ ಈಗ ನಾವು ಇಲ್ಲಿ ಸೋತಿದ್ದೀರಿ, ಒಪ್ಕೊಂತಾ ಇದ್ದೀರಿ. ಅದೇ ರೀತಿ ನಾವು ಹಿಂದೆ ನಾವು ರಾಯಚೂರಲ್ಲಿ ಗೆದ್ದಿದ್ರಿ 1 ವರ್ಷದ ಹಿಂದೆ ಬೈ ಎಲೆಕ್ಷನ್ ಅಲ್ಲಿ. ಹೆಬ್ಬಾಳದಲ್ಲಿ ನಾವು ಗೆದ್ದಿದ್ವಿ, ಅರ್ಥ ಆಯ್ತಲ್ಲ. ಅಲ್ಲಿನ ಸ್ಟ್ರಾಟಜಿ ಏನು ಮಾಡಿದ್ರಿ, ಅದು ಆ ಸ್ಟ್ರಾಟಜಿಗಳಿಂದ ಅಲ್ಲಿ ಗೆಲ್ತೀರಿ. ಇಲ್ಲಿ ಏನು ಸ್ಟ್ರಾಟಜಿಗಳಾಯಿತು ಅದು ನಮ್ದೆಲ್ಲ. ಅದ್ರ ಜೊತೆಗೆ ಅಶೋಕ್, ನೀವು ಹೇಳಬೇಕು, ನೀವೇನು ಕಾಂಗ್ರೆಸ್ಸಿಂದ ಕೆಲವು ನಾಯಕರನ್ನ ತಗೊಂಡ್ರಿ. SM ಕೃಷ್ಣ ಅವರು ಬಂದರು, ಶ್ರೀನಿವಾಸ್ ಪ್ರಸಾದ್ ಕೂಡ ಬಂದರು, ಬಟ್ ಜನ ಅವ್ರನ್ನ ಒಪ್ಕೊಳ್ಳಿಲ್ಲ. ಅಲ್ಲ, ಈಗ SM ಕೃಷ್ಣ ಅವರು ಇಡೀ ರಾಜ್ಯದ ನಾಯಕರು. ಯಾವುದೋ ಒಂದು ಎಲೆಕ್ಷನ್ಗೆ ಅವ್ರು ಬಂದಿದ್ದು 1-2 ಗಂಟೆಗಳ ಕಾಲ ಬಂದು ಅಲ್ಲಿ ಚುನಾವಣಾ ಪ್ರಚಾರ ಮಾಡೋದ್ರು. ಅವರ ಪ್ರಭಾವ ಆಗಲಿಲ್ಲ ಅನ್ನೋದು ನಾನು ಒಪ್ಪಲ್ಲ ಅದನ್ನು. ಇದೊಂದು ಲೋಕಲ್ಗೆ ಸಂಬಂಧಪಟ್ಟಂಥ ಚುನಾವಣೆ, ಸ್ಥಳೀಯವಾಗಿ ಆ ಜಿಲ್ಲೆಗೂ ಸಂಬಂಧಪಟ್ಟಿಲ್ಲ, ಆ ತಾಲೂಕಿಗೆ ಸಂಬಂಧಪಟ್ಟಂಥ ಚುನಾವಣೆ. ಇದ್ದಿದ್ದ ಚುನಾವಣೆಯಿಂದ ಮೀಡಿಯಾದಲ್ಲಿ ದೊಡ್ಡ ರೀತಿಯಾದಂಥ ಒಂದು ಪ್ರಚಾರ ಆಯಿತು, ಎಲ್ಲ ಆಯಿತು. ಬಟ್ ನಾವು ಆ 2 ತಾಲೂಕಿನ ಜನಗಳ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಬೇಕಾಗಿತ್ತು. ಅದರ ಪ್ರಕಾರ ನಮ್ಮ ಚುನಾವಣಾ ಸ್ಟ್ರಾಟಜಿಯನ್ನು ಮಾಡಬೇಕಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಅವ್ರಿಗಾಗಲಿ ನಮ್ಮ ಯಡಿಯೂರಪ್ಪನವ್ರಿಗಾಗಲಿ ಈ ದೇವೇಗೌಡರು ಒಳ ಒಪ್ಪಂದ ಮಾಡ್ಕೊಂತಾರೆ ಅಂತ ಅನ್ಸೇ ಇರಲಿಲ್ಲ. ಅದ್ರ ಬಗ್ಗೆ ಇಗ್ನೋರ್ ಆಗೋಟ್ರು, ಓವರ್ ಕಾನ್ಫಿಡೆನ್ಸ್. ದೇವೇಗೌಡರ ಪಾಲಿಟಿಕ್ಸ್ ನಿಮಗೂ ಗೊತ್ತು ಅಲ್ಲ, ಪಕ್ಷವನ್ನೇ, ಈಗ ದೇವೇಗೌಡರು ಪಕ್ಷವನ್ನೇ ಬಲಿ ಕೊಟ್ಟು ಕಾಂಗ್ರೆಸ್ ಅನ್ನು ಗೆಲ್ಲಿಸ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಪಕ್ಷವನ್ನೇ, ಅದು ದೂರಗಾಮಿ ಸ್ಟ್ರಾಟಜಿ ಇರ್ಬೋದು ನಿಮ್ಮನ್ನು ಫೈಟ್ ಮಾಡೋದಕ್ಕೆ. ಅದನ್ನ ನೋಡಿ, ದೇವೇಗೌಡ ಹಿರಿಯ ರಾಜಕಾರಣಿ, ನಮ್ಗೆ ಅವ್ರ ಗೌರವ ಇರಬೇಕು. ವಾಟ್ ಎವರ್ ಇಟ್ ಮೇ ಬಿ. ಅವರಂಥ ರಾಜಕಾರಣಿ ಕರ್ನಾಟಕದಲ್ಲಿ ಇನ್ಯಾರೂ ಇಲ್ಲ. 24 ಗಂಟೆ ಅವರು ರಾಜಕೀಯ ಆಲೋಚನೆ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಇನ್ನೊಂದು ಹೇಳ್ತಿರ್ತೀನಿ, ದೇವೇಗೌಡರು ಹೆಂಗೆ ಅಂದರೆ ಶಾಂತಿ ಕಾಲದಲ್ಲಿ ಯುದ್ಧ ಘೋಷಣೆ ಮಾಡ್ತಾರೆ, ಯುದ್ಧ ನಡಿಬೇಕಾದ್ರೆ ಶಾಂತಿ ಬೋಧನೆ ಮಾಡ್ತಾರೆ. ದಟ್ ಇಸ್ ಇಸ್ ಕ್ಯಾರೆಕ್ಟರ್, ನೋಸ್ ಇಸ್ ಸೀನಿಯರ್ ಲೀಡರ್. ಅವರು ಸ್ಟ್ರಾಟಜಿ ಮಾಡೇ ಮಾಡ್ತಾರೆ. ಬಟ್ ನಿಮ್ಮ ಪಕ್ಷದ ನಾಯಕತ್ವ ಅದನ್ನು ಅರ್ಥ ಮಾಡ್ಕೋಬೇಕಿತ್ತಲ್ವಾ? ನಾವು ಮಾಡ್ಕೊಂಡಿಲ್ಲ, ಅಲ್ಲಿ ಮಿಸ್ಟೇಕ್ ಆಗಿದೆ. ಯಾಕಂದರೆ ದೇವೇಗೌಡರು ಅವ್ರ ಪಕ್ಷವನ್ನೇ ಬಲಿ ಕೊಡ್ತಾರೆ,
ಯಾಕಂದರೆ ಇವಾಗ ಚಾಮರಾಜನಗರದಲ್ಲಿ ಅವ್ರ ಪಕ್ಷದ ಕಾರ್ಯಕರ್ತರಲ್ಲಿ ಔಟಲ್ಲಿ ಅಲ್ಲಿ ಇನ್ನೇನು ಅವ್ರ ಪಾರ್ಟಿಯನ್ನು ಬೆಳೆಸೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ JDS ಮುಗ್ದೋಯ್ತು ಅಲ್ಲಿ. ಸೊ ಅದನ್ನೇ ಬಲಿ ಕೊಟ್ಟು ಅವರು ಕಾಂಗ್ರೆಸ್ಸನ್ನು ಗೆಲ್ಲಿಸ್ತಾರೆ ಅಂತಂದರೆ ಸೊ ನಾವು ಇಮ್ಯಾಜಿನೇಷನ್ ಮಾಡಬೇಕಾಗಿತ್ತು ಹಿಂಗೆ ಮಾಡ್ತಾರೆ ಅಂತ, ನಾವು ಮಾಡಲಿಲ್ಲ, ಅದು ನಮ್ಮ ತಪ್ಪಾಗಿದೆ. ಸೊ ಈ ಒಂದು ಸಮೀಕರಣ ಏನಾಯಿತು, ಇದು ನಮ್ಮ ಚುನಾವಣೆಯ ಸೋಲಿಗೆ ಇದು ಒಂದು ದೊಡ್ಡ ಈ ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ನೋಡಿ ಸರ್, ತಾವು ಯಾರ್ಯಾರು ನೀವೆಲ್ಲ ಹೋಗಿದ್ರಿ, ನೀವು ಕೆಲಸ ಮಾಡಿದಿರಿ. ಎಸ್, ನಾನು ಇಲ್ಲ ಅಂತಲ್ಲ, ಅನಂತಕುಮಾರ್ ಬಂದು ಹೋದರು, ಎಲ್ಲರೂ ಜಗದೀಶ್ ಶೆಟ್ಟರ್ ಬಂದು ಹೋದ್ರು, ಎಲ್ಲ ಬಂದು ಹೋದರು. ಆದರೆ ಚುನಾವಣೆ ಸಂದರ್ಭದಲ್ಲಿ ಕಾಣುತ್ತಿದ್ದ ಮುಖಗಳು ಯಾರದ್ದು, ಯಾರ ಮುಖಗಳು ಮಾತ್ರ ಪ್ರೊಜೆಕ್ಟ್ ಆಗ್ತಾ ಇತ್ತು ಅಲ್ಲಿ, ಅದು ಇಂಪಾರ್ಟೆಂಟ್ ಅಲ್ವಾ? ಯಡಿಯೂರಪ್ಪನವರು ಬಿಟ್ಟರೆ ಸೋಮಣ್ಣವರು, ಶೋಭಾ ಕರಂದ್ಲಾಜೆಯವರು, ಅರವಿಂದ ಲಿಂಬಾವಳಿ. ಸೊ ಇದು ಇವರು 4-5 ಜನರ ವೈಯಕ್ತಿಕ ಹೋರಾಟ ಇರಬಹುದಾ ಅನ್ನುವ ಒಂದು ಪ್ರಶ್ನೆ ಮೂಡುವ ರೀತಿ ಕ್ರಿಯೇಟ್ ಆಗಿತ್ತು. ಇಡೀ ಪಕ್ಷ ನೀವು ಡೆವಲಪ್ಮೆಂಟಲ್ ಇಶ್ಯೂ ತಗೊಂಡು ಹೋಗಿ ಫೈಟ್ ಮಾಡಿದರೆ ಸೀರಿಯಸ್ಲಿ ಡಿಫ್ರೆಂಟ್ ಆಗಿಬಿಡ್ತಾ ಇತ್ತು. ಬಟ್ ಯು ಫೇಲ್ಡ್. ನಾನು ಹೇಳಿದಲ್ಲ, ಚುನಾವಣಾ ರಾಜಕೀಯ ತಂತ್ರ ಮಾಡೋದರಲ್ಲಿ ಫೇಲ್ ಆಗಿದ್ದರಿಂದ ನಾವು ಸೋತಿರೋವಂಥದ್ದು, ಪ್ರಶ್ನೆನೇ ಇಲ್ಲ. ಈಗ ಅದಕ್ಕೆ ನಾವು ಈಗ 23ನೇ ತಾರೀಕು ಚುನಾವಣೆ ಸೋಲಿನ ಬಗ್ಗೆ ನಾವು ಆತ್ಮಾವಲೋಕನ ಸಭೆಯನ್ನು ಕರೆದಿದ್ದಾರೆ ನಮ್ಮ ಅಧ್ಯಕ್ಷರು. ಸೊ ಅಲ್ಲಿ ಚರ್ಚೆ ಮಾಡ್ತೀರಿ, ಈ ವಿಚಾರಗಳೆಲ್ಲ ಚರ್ಚೆ ಮಾಡ್ತೀರಿ. ನಮ್ಮ ಸೋಲಕ್ಕೆ ಏನೇನು ಕಾರಣ, ನಾವೇನು ಮಾಡಬೇಕಾಗಿತ್ತು, ಮುಂದೆ ಯಾವ ರೀತಿ ನಮ್ಮ ಚುನಾವಣಾ ತಂತ್ರಗಳು ಇರಬೇಕು ಅನ್ನೋದ್ರ ಬಗ್ಗೆನೂ ನಾವು ಚರ್ಚೆ ಮಾಡ್ತೀರಿ. ಅದು ಪಕ್ಷದ ಆಂತರಿಕವಾಗಿ ನಾವು ಚರ್ಚೆ ಮಾಡೋವಂಥದ್ದು. ಬಟ್ ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪನವರು ಎಂಟ್ರಿ ಪಡೆದ ಮೇಲೆ, ಅವರು ಪಕ್ಷದ ಅಧ್ಯಕ್ಷರಾದ ಮೇಲೆ, ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಒಳಗಡೆ ಒಂದು ಡೆಮೊಕ್ರೆಟಿಕ್ ಆದ ಅಪ್ರೋಚ್ ಹೊರಟೋಗಿದೆ ಅನ್ನುವ ಮಾತು ಕೇಳಿ ಬರ್ತದೆ. ಹಲವರು ಆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವರು ಪಕ್ಷದ ವರಿಷ್ಠರಿಗೂ ದೂರ ಹೇಳಿದ್ದಾರೆ, ಕೆಲವರು ಹೋಗಿ ದೂರ ಹೇಳೋರಿದ್ದಾರೆ. ಬಟ್ ಈ ಡೆಮೊಕ್ರೆಟಿಕ್ ಸೆಟಪ್ ಏನಿದೆ, ತಮ್ಮ ಕೋರ್ ಕಮಿಟಿ ಇದೆ, ಕೋರ್ ಕಮಿಟಿ ಸಭೆ ಯಾವುದ್ರ ಬಗ್ಗೆ ಚರ್ಚೆ ನಡೆಸುತ್ತೆ, ಯಾವುದ್ರ ಬಗ್ಗೆ ತೀರ್ಮಾನ ತಗುತ್ತೆ ನನಗೆ ಗೊತ್ತಿಲ್ಲ. ಅದು ನೀವು ಪಕ್ಷದವ್ರು ನೀವು ಹೇಳಬೇಕು. ಅಥವಾ ಏನೋ ಈಗ ಅವ್ರ ಮೇಲೆ, ಯಡಿಯೂರಪ್ಪನವ್ರ ಮೇಲೆ ಆರೋಪ ಇದೆ, ಏಕಪಕ್ಷೀಯ ತೀರ್ಮಾನದ ಆರೋಪ ಇದೆ, ಅವರು ಏಕಪಕ್ಷೀಯವಾಗಿ ತಗೋತಾರೋ ಅದರೆಲ್ಲ ನೀವೆಲ್ಲ ಪಾಲ್ದಾರರಾಗಿದ್ದೀರೋ ನನಗೆ ಗೊತ್ತಿಲ್ಲ. ಬಟ್ ಆ ರೀತಿ ಒಂದು ಸಿಚುವೇಶನ್ನು ಪಕ್ಷದ ಒಳಗಡೆ ಕ್ರಿಯೇಟ್ ಆಗಿದೆ. ನೀವೇ ಹೇಳಿದ್ರಿ ಆಗಲೇ, ನಾನು ಬೆಂಗಳೂರು ವಿಚಾರ ಬಂದಾಗ ನಮ್ಮನ್ನ ಡಿಕ್ಟೇಟರ್ ಅಂದರು, ಅದು ಒಳ್ಳೆಯದು ಅಂತ ಹೇಳಿದ್ರು. ಈ ಯಡಿಯೂರಪ್ಪನವರು ಪಕ್ಷವನ್ನು ಸುಮಾರು 40 ವರ್ಷ ಕಟ್ಟಿದ್ದಾರೆ. BJPಯನ್ನು ತಳಮಟ್ಟದಿಂದ ಕಟ್ಟಂಥ 2 MLA ಇದ್ದಾಗಿಂದ ಇವತ್ತವರೆಗೂ BJPಯನ್ನು ಕಟ್ಟುವಂಥದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವರು ಯಡಿಯೂರಪ್ಪ. ಹೌದು. ಇವತ್ತು ಅವ್ರಿಗೆ ಮಾಸ್ ಲೀಡರ್ ಅಂದರೆ ಇವತ್ತು ಕರ್ನಾಟಕದಲ್ಲಿ ವೆರಿ ಪಾಪ್ಯುಲರ್, ಎಲ್ಲರಿಗಿಂತನೂ ವೆರಿ ಪಾಪ್ಯುಲರ್ ಲೀಡರ್ ಅಂದರೆ ಯಡಿಯೂರಪ್ಪನವರೇ. ಅದು ಎಲ್ಲ ಸಮೀಕ್ಷೆಗಳಲ್ಲೂ ಬಂದಿದೆ. ಸೊ ಆ ಪಾಪ್ಯುಲಾರಿಟಿಯಿಂದ ಯಡಿಯೂರಪ್ಪನವರು ಒಂದೊಂದು ಸ್ವಲ್ಪ ಜೋರು, ಅಂದರೆ ಅವ್ರಿಗೇನು ಅಂದರೆ ಯಡಿಯೂರಪ್ಪನವ್ರಿಗೆ ವೇಗವಾಗಿ ಕೆಲಸ ಮಾಡಬೇಕು, ಇಮಿಡಿಯೇಟ್ ಡಿಸಿಷನ್ಸ್ ಆಗಬೇಕು, ಇಮಿಡಿಯೇಟಾಗಿ ಹೋಗಬೇಕು, ಇಮಿಡಿಯೇಟಾಗಿ ಅಚೀವ್ ಮಾಡಬೇಕು ಅನ್ನೋದೊಂದಿದೆ. ಅದು ಕೆಲವು ಸರಿ ಫಲನೂ ಕೊಟ್ಟಿದೆ, ಕೆಲವು ಸರಿ ಹಿನ್ನಡೆನೂ ಆಗಿದೆ. ಅಲ್ಲ, ಯಡಿಯೂರಪ್ಪನವ್ರು ಹಿತ್ತಾಳೆ ಕಿವಿ, ಆ ಹಿತ್ತಾಳೆ ಕಿವಿ ಎಲ್ಲರ ಮಾತು ಕೇಳಿಸ್ಕೊಳ್ಳಲ್ಲ. ಅವ್ರು ಸುತ್ತಮುತ್ತಲಿರೋ ಶೋಭಾ ಕರಂದ್ಲಾಜೆಯವರು ಅವ್ರ ಮಾತು ಮಾತ್ರ ಆ ಹಿತ್ತಾಳೆ ಕಿವಿಗೂ ಬೇಗ ಹೋಗುತ್ತೆ. ಹಾಗೆ ಅರವಿಂದ್ ಲಿಂಬಾವಳಿಯವರದ್ದು ಹೋಗುತ್ತೆ. ನನಗೆ ಗೊತ್ತಿಲ್ಲ ಸರ್, ಇಫ್ ಐ ಆಮ್ ರಾಂಗ್ ಸರ್ ಪ್ಲೀಸ್ ಕೈಂಡ್ಲಿ ಸಾರಿ. ಇಲ್ಲ, ನನ್ನ ಮಾತಂತೂ ಕೇಳ್ತಾರೆ ಯಡಿಯೂರಪ್ಪನವರು, ನನ್ನ ಮಾತಂತೂ ಕೇಳ್ತಾರೆ, ನನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಇದೆ. ಸೊ ಅವರು ಕೆಲವು ಲೀಡರ್ಗಳಿಗೆ ಅವರ ಮಾತು, ಅವರ ನಡೆನುಡಿ ಇಷ್ಟ ಆಗದೆ ಇರ್ಬೋದು. ಬಟ್ ಟೋಟಲ್ ಆಲ್ ಪಕ್ಷದಲ್ಲಿ ಯಡಿಯೂರಪ್ಪನವರು ನಮ್ಮ ಪ್ರಶ್ನಾತೀತ ನಾಯಕರು. ಅವರ ನೇತೃತ್ವದಲ್ಲೇ ಚುನಾವಣೆ ನಾವು ಹೋಗ್ಬೇಕು, ಈ ತೀರ್ಮಾನ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಕೂಡ ನಾವು ಘೋಷಣೆ ಮಾಡಿದೆ, ಪಾರ್ಟಿ ಘೋಷಣೆ ಮಾಡಿದೆ. ಆದರೆ ಪಕ್ಷದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಯಡಿಯೂರಪ್ಪ ವಿಫಲರಾಗಿದ್ದಾರೆ. ಅದು ಇತ್ತೀಚಿನ ಘಟನೆಗಳು ಸಾಬೀತುಪಡಿಸ್ತಾ ಇವೆ. ಅಲ್ಲ, ಯಡಿಯೂರಪ್ಪನವರು ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡೋದ್ರಲ್ಲಿ ಸಫಲ ಆಗಿದ್ದಾರೆ. ಆದರೆ ಅಲ್ಲಲ್ಲಿ ಈ ಥರದ ಸಮಸ್ಯೆಗಳು ಇರೋದು 100%. ಎಸ್ ಅಶೋಕ್, ಆ ಸಮಸ್ಯೆಗಳ ಬಗ್ಗೆ ಮಾತನಾಡೋಣ. ವೀಕ್ಷಕ ಒಂದು ವಿರಾಮ ತಗೋತೇನೆ. ವಿರಾಮದ ನಂತರ ಅಶೋಕ್ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ವೀಕ್ಷಕರೇ, ವಿರಾಮದ ನಂತರ ಈ ವಿಶೇಷ ಚರ್ಚಾ ಕಾರ್ಯಕ್ರಮ 1 to 1ಗೆ ತಮಗೆಲ್ಲ ಸ್ವಾಗತ. ನಾವು 1 to 1 ಮಾತಾಡ್ತಾ ಇದ್ದೀವಿ. ನಾನು ಹೇಳಿದೆ, ಇದು ನಮ್ಮ ಅತಿಥಿ ಏನಿರ್ತಾರೆ ಅವರ ಆಂತರಿಕವಾದ ಒಂದು ಶೋಧನೆ, ಒಳಗಡೆ ಏನಿದೆ ಅನ್ನೋದನ್ನು ಹೊರಗೆ ಹಾಕುವ ಯತ್ನ. ಇಲ್ಲಿ ಕೂಗಾಟ ಇರಲ್ಲ, ಇಲ್ಲಿ ಅರ್ಚಾಟ ಇರಲ್ಲ, ಇಲ್ಲಿ ಆರ್ಭಟ ಇರಲ್ಲ, ಇಲ್ಲಿ ಕಾಲೆಳೆಯುವುದಕ್ಕಾಗಿ ಆಕ್ರಮಣಶೀಲ ಪ್ರವೃತ್ತಿಯನ್ನು ವ್ಯಕ್ತಪಡಿಸೋದು ಇರಲ್ಲ. ಎಸ್ ಅಶೋಕ್, ಈಗ ಇವತ್ತಿನ ನಿಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಘಟ ಸ್ಥಿತಿಗೆ ಬನ್ನಿ.
ಬ್ರಿಗೇಡ್ ರಾಜಕಾರಣ ಈಶ್ವರಪ್ಪನವ್ರದ್ದು. ಸೊ ಅದು ಎಲ್ಲಿವರೆಗೆ ಹೋಯ್ತು ಅಂದರೆ ನಿಮ್ಮ ಹೈಕಮಾಂಡ್ವರೆಗೆ ಹೋಯ್ತು. ಅಮಿತ್ ಶಾ ಮಧ್ಯಸ್ಥಿಕೆ ವಹಿಸಿದ್ರು, ಆದರೂ ಕೂಡ ಸಮಸ್ಯೆ ಬಗೆಹರಿದಿಲ್ಲ. ಈಗ ಮತ್ತೆ ಬ್ರಿಗೇಡ್ ಸಮಾವೇಶ ನಡೀತಾ ಇದೆ. ಅದಕ್ಕೆ ನಿನ್ನೆ ನೀವು ಒಂದು ಪ್ರತಿಕ್ರಿಯೆ ನೀಡಿದ್ರಿ, ಎಲ್ಲ ಶಾಂತವಾಗಿದೆ, ಜಗತ್ತಿನಲ್ಲಿ ಏನೂ ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಿ. ಬಟ್ ತೊಂದರೆ ಇದೆ, ದಟ್ ಇಸ್ ಅ ಸೀರಿಯಸ್ ಪ್ರಾಬ್ಲಮ್ ಟು ಯುವರ್ ಪಾರ್ಟಿ. ಇಲ್ಲ, ಇದು ಪದೇ ಪದೇ ಈ ಥರದ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ನಾನು ತೊಂದರೆ ಇಲ್ಲ ಅಂತ ಹೇಳಿಲ್ಲ, ತೊಂದರೆ ಇರೋದನ್ನು ಜಾಹೀರಾತು ಔಟ್ ಇದೆ. ನಾನು ಇಲ್ಲ ಅಂತ ಹೇಳಿದ್ರೂ ಕೂಡ ಜನ ನನ್ನ ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡೋಕ್ಕೆ ಶುರುವಾಗ್ತಾರೆ. ಸೊ ಇದೆ, ನಾನು ಅದನ್ನೇ ಹೇಳೋದು. ನಮಗೆ ನರೇಂದ್ರ ಮೋದಿಯವರು ಮೊನ್ನೆ ಕೂಡ ಹೇಳಿದ್ದಾರೆ, ನೀವು ಮಾಧ್ಯಮದವರ ಒಂದು ಚಾನಲ್ ಕಂಡ ತಕ್ಷಣ ನೀವು ಬೇಕಾದಂತೆ ಬಾಯಿಗೆ ಬಂದಂತೆ ಮಾತಾಡೋವಂಥ ಪ್ರವೃತ್ತಿ ಏನಿದೆಯಲ್ಲ ಅದನ್ನು ಬಿಡಬೇಕು. ನೀವು ಫಸ್ಟೇ ಮಾತಾಡೋ ಅಂಥದ್ದನ್ನು ಪಾರ್ಟಿಗೆ ಇದರಿಂದ ಒಳ್ಳೇದಾಗುತ್ತಾ ಕೆಟ್ಟದ್ದಾಗುತ್ತಾ ಅನ್ನೋದು ಯೋಚನೆ ಮಾಡಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಈ ಥರ ಎಲ್ಲ ಹೇಳಿದ ಮೇಲೂ ಕೂಡ ಈ ಥರದ ಇನ್ಸಿಡೆಂಟ್ಸ್ಗಳಾಗ್ತಾ ಇದೆ ಅಂದರೆ ನಿಜಕ್ಕೂ ಇದು ಪಾರ್ಟಿಗೆ ಡ್ಯಾಮೇಜ್ ಆಗ್ತೈತೆ. ಪಾರ್ಟಿಗೆ ಡ್ಯಾಮೇಜ್ ಯಾರು ಮಾಡ್ತಿದ್ದಾರೆ ಅಂತ ಗುರುತಿಸೋದು ಒಂದನೇದಾದರೆ, ಡ್ಯಾಮೇಜ್ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದು ಎರಡನೇದು. ಇವೆರಡೂ ಆಗ್ತಾ ಇಲ್ಲ ನೋಡಿ. ಇದು ನೂರಾರು ಅಲ್ಲ, ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರ ಮನಸ್ಸಿಗೆ ನೋವಾಗಂಥದ್ದು. ನಿಮ್ಮನ್ನು ಲೀಡ್ರ್ ಮಾಡಿದಂಥವ್ರು ಯಾರು? ಈ ಲಕ್ಷಾಂತರ ಜನ ಕಾರ್ಯಕರ್ತರು ನಿಮ್ಮನ್ನು ಲೀಡ್ರ್ ಮಾಡೋದು. ನಾನು ಮಾತಾಡೋವಂಥ ಮಾತು ಆ ಕಾರ್ಯಕರ್ತರಿಗೆ ನೋವಾಗ್ತೈತಾ ಇಲ್ಲ ಅನ್ನೋದು ಯೋಚನೆ ಮಾಡಬೇಕು. ಆಗ ಮಾತಾಡಿದಾಗ ಮಾತ್ರ ನಾವು ಪಾರ್ಟಿಯನ್ನು ಕಟ್ಟುವಂಥದ್ದಕ್ಕೆ ಉಪಯೋಗ ಆಗ್ತೈತೆ. ನೀವೀಗ ಹೇಳ್ತಾ ಇರೋದು ಏನಿದೆ, ತಾವು ಅಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದೀರಿ ಮಾತನಾಡುವ ಬಗ್ಗೆ. ಈ ಮಾತು ಯಡಿಯೂರಪ್ಪನವ್ರಿಗ ಈಶ್ವರಪ್ಪನವ್ರಿಗೆ ಯಾರ್ಯಾರು ಮಾತಾಡ್ತಾರೋ ಅವರೆಲ್ಲರೂ ಪಾರ್ಟಿಗೆ ನೋವಾಗ್ತೈತೆ. ಒಬ್ಬ ಪಾರ್ಟಿಯ ಕಾರ್ಯಕರ್ತ, ನನ್ನೇನು ಕೂಡ ನಾನು ವಾಕಿಂಗ್ ಹೋಗಬೇಕಾದ್ರೆ ಪಾರ್ಕಲ್ಲಿ ಒಬ್ಬ ಮಾತಾಡ್ದೆ, ಏನಪ್ಪ ಯಾಕೆ ಹಿಂಗೆಲ್ಲ ಆಡ್ತೀರಾ ಅಂತ. ಯಾಕೆ ಈ ಥರದ್ದೆಲ್ಲ ಬ್ರಿಗೇಡು ಆ ಥರದ್ದೆಲ್ಲ ದಿನನಿತ್ಯ ಬರ್ತಾ ಇದೆಯಲ್ಲ ಸುದ್ದಿ, ಯಾಕೆ ನಿಮಗೆ ಅಧಿಕಾರ ಕೊಡೋಕೆ ರೆಡಿ ಇದ್ದಾರೆ, ನೀವು ಅಧಿಕಾರಕ್ಕೆ ಬರಲಿ 2018 ಹೇಳ್ತಾಳೆ, ಈ ಥರದ್ದು ಯಾಕೆ ಮಾತಾಡ್ತೀರಾ ಅಂತ ಪಾರ್ಕಲ್ಲಿ ಹೋಗೋರು ಅಂತವ್ರು ಕೇಳ್ತಾರೆ. ಬಟ್ ಯಾಕಿದು ನಿಮ್ಮ ಪಕ್ಷದ ವರಿಷ್ಠರಿಗೆ ಅರ್ಥ ಆಗಲ್ಲ. ಯಾಕಂದರೆ ನಾನು ಹೇಳ್ತೀನಿ, ಈಗ ಈಶ್ವರಪ್ಪನವರ ಹಿಂದೆ ಇನ್ಯಾರು ದೊಡ್ಡವರು ಇಲ್ಲದೆ ಅವ್ರು ಹಂಗೆ ಮಾಡೋಕ್ಕೆ ಧೈರ್ಯ ಇದೆ ಅಂತ ನನಗಂತೂ ಅನಿಸಲ್ಲ. ಐ ಡೋಂಟ್ ಥಿಂಕ್ ಸೊ. ದೇರ್ ಆರ್ ಸಮ್ ಪೀಪಲ್. ಯಡಿಯೂರಪ್ಪನವರ ವಿರುದ್ಧ ಇರುವ ಯಾವುದೋ ಶಕ್ತಿ, ಅದು ಸಂಘ ಪರಿವಾರ ಇರ್ಬೋದು, ಅದು BJPಯ ರಾಷ್ಟ್ರೀಯ ನಾಯಕತ್ವದ ಅಡಿಗಿರುವ ಯಾರೋ ಇರ್ಬೋದು, ಇನ್ಯಾರೋ ಇರ್ಬೋದು, ನನಗೆ ಗೊತ್ತಿಲ್ಲ, ನಿಮಗೆ ಬೆಟ್ರ್ ಗೊತ್ತಿರುತ್ತೆ. ಸೊ ಹಾಗಿರುವುದರಿಂದ ಈ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ನೀವು ಮಗುವನ್ನು ಚಿವುಟುವುದು ಮತ್ತು ತೊಟ್ಟಿಲು ತೂಗುವ ಕೆಲಸವನ್ನು ಇವರು ಯಾರೋ ಮಾಡ್ತಿದ್ದಾರೆ. ಇದರ ಅಲ್ಟಿಮೇಟ್ಲಿ ಯಡಿಯೂರಪ್ಪ ಸಫರ್ ಆಗ್ತಿದ್ದಾರೆ, ಅಲ್ಟಿಮೇಟ್ಲಿ ಪಾರ್ಟಿ ಸಫರ್ ಆಗ್ತಿದೆ. ಇಲ್ಲಿ ಸಂಘ RSS ಯಾವುದೇ ಕಾರಣಕ್ಕೂ ಇಂಥ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡೋದು ಇಲ್ಲ. ಸಂಘ ಯಾವತ್ತೂ ಡೈರೆಕ್ಟಾಗಿ ರಾಜಕಾರಣಕ್ಕೆ ಬರೋವಂಥದ್ದು ಇಲ್ಲ. ಇದರಲ್ಲಿ 100% ಯಾವುದೇ ಕಾರಣಕ್ಕೂ ಸಂಘ ಇದನ್ನು ಎನ್ಕರೇಜ್ ಮಾಡುವಂಥದ್ದು ಅದು ಅಲ್ಲ. ಸಂತೋಷ್ ಜಿ ಅವರು ಹೇಳೋದು ಯಾರೋ ನನ್ನ ಹೆಸರು ಇಲ್ಲ. ಸಂತೋಷ್ ಅವರು BJP ಸಂಘ ಅಲ್ಲ, ಅವರು ಸಂಘನೇ ಬೇರೆ. ಸಂಘ ರಿಪ್ರೆಸೆಂಟಿಂಗ್ ಆ ಥರ ಇಲ್ಲ, ಆ ಥರದ್ದು ನಮ್ಮ ಸಿಸ್ಟಮಲ್ಲೇ ಇಲ್ಲ. ಒಂದ್ಸರಿ ಪಾರ್ಟಿಯಲ್ಲಿ ಕೆಲಸ ಮಾಡೋ ಪಾರ್ಟಿ ಪದಾಧಿಕಾರಿ ಆದಮೇಲೆ ಅವ್ರಿಗೂ ಅದಕ್ಕೆ ಸಂಘದ ವಿಚಾರಗಳಿಗೇನು ಆ ವಿಚಾರಗಳಿಗೆ ಸಂಬಂಧ ಇರ್ತತೆ ಹೊರತು ಇದಕ್ಕೆ ಸಂಬಂಧ ಇರಲ್ಲ. ಸೊ ಸಂಘ ಯಾವತ್ತೂ ಒಂದು ಸಲಹೆಗಳನ್ನು ಕೊಡ್ಬೋದೇ ಹೊರತು ಅವರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಎಂದು ಯಾವತ್ತೂ ಹೇಳಲ್ಲ. ಅದರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರು ಯಾವುದೇ ರೀತಿಯಾದಂಥ ಬೆಂಬಲವನ್ನು ಅಥವಾ ಸಪೋರ್ಟನ್ನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸಂಘದ ಪದ್ಧತಿಯಲ್ಲೂ ಅದಿಲ್ಲ. ಎಗ್ರಿ. ಬಟ್ ಇದರ ಈ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಗೆ ಯಾರು ಜವಾಬ್ದಾರಿ? ಯಾಕೆ ಈ ಪ್ರಾಬ್ಲಮ್ ಹುಟ್ಟಿದೆ? ಇಬ್ಬರು ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಹೆಂಗೆ ಅಂದರೆ, ಅವ್ರು ಶಿವಮೊಗ್ಗದಿಂದ ಅವರು 3 ಜನರಿಗೆ ಭಾಳ ಜೋಕಲ್ಲ ಮಾತಾಡ್ತಾ ಇದ್ರು. ಶಂಕರಮೂರ್ತಿ, ಈಶ್ವರಪ್ಪ, ಯಡಿಯೂರಪ್ಪ ಹೆಂಗೆ ಅಂದರೆ, ಸೊ ಸೆಟ್ ದೋಸೆ ಅನ್ನೋ ಟೈಪಲ್ಲಿ ಶಿವಮೊಗ್ಗದ ಇಬ್ಬರು ಅಷ್ಟು ಹತ್ರ ಜೊತೆಯಾಗಿ ರಾಜಕಾರಣ ಮಾಡಿದವರು, ಜೊತೆಯಾಗಿ ಬೆಳೆದವರು, ಜೊತೆಯಾಗಿ ಬಿಸ್ನೆಸ್ ಮಾಡಿದವರು, ಜೊತೆಯಾಗಿ ಎಲ್ಲ ಮಾಡಿದವರು. ಇವರ ನಡುವೆ ಈ ಭಿನ್ನಾಭಿಪ್ರಾಯ ಬರೋದಕ್ಕೆ ಯಾರು ಕಾರಣ ಏನು? ಇದನ್ನು ಪಕ್ಷದ ವರಿಷ್ಠರು ಯೋಚನೆ ಮಾಡಬೇಕಲ್ವಾ? ಅಲ್ಲ, ಇದೆಲ್ಲ ಯೋಚನೆ ಮಾಡಿದ್ರೆ ಮತ್ತೆ ಶಿವಮೊಗ್ಗಕ್ಕೆ ಹೋಗಿ ನಿಂತ್ಕೊಂತಿದ್ದೆ. ಶಿವಮೊಗ್ಗದ MLA ಟಿಕೆಟು, ಶಿವಮೊಗ್ಗದ ಅಧ್ಯಕ್ಷರು ಮಾಡುವಂಥ ಸಂದರ್ಭ, ಇಲ್ಲಿಗೆ ಹೋಗಿ ನಿಂತ್ಕೊಂತ ಅಲ್ಟಿಮೇಟ್ ಆಗಿ.
ಸೊ ಅಲ್ಲೇ ಪ್ರಾರಂಭ ಆಗಿದ್ದು, ಈಗ ಅಲ್ಲೇ ಮುಗಿಬೇಕು ಅಂತಾನೆ ನಾನು ಹೇಳೋವಂಥದ್ದು. ಶಿವಮೊಗ್ಗದಲ್ಲೇ ಮುಗಿಸ್ಕೊಂಡು ಬರೋದು ಒಳ್ಳೇದು ಇವರಿಬ್ಬರು. ಬಟ್ ಅದ ಪ್ರತಿಷ್ಠೆ ಬಗೆಹರಿಸೋ ಲಕ್ಷಣ ಕಾಣ್ತಾ ಇಲ್ಲ. ಇಲ್ಲ, ಈಗ ಎಲ್ಲ ಚುನಾವಣೆಗಳು ಮುಗಿದಿದೆ. ಈಗ ಉತ್ತರ ಪ್ರದೇಶ ಎಲ್ಲ ಚುನಾವಣೆ ಮುಗಿದಿದೆ. ಕೇಂದ್ರದ ನಾಯಕತ್ವ ಕೂಡ ಇದರ ಕಡೆ ಗಮನ ಹರಿಸ್ತಾ ಇದ್ದಾರೆ. ಸೊ ಅವರು ಕರೆದು ಮಾತಾಡ್ತಾರೆ. ಅಲ್ಟಿಮೇಟಾಗಿ ನನಗನ್ಸ್ತತೆ ಇದೊಂದು ಸಣ್ಣ ವಿಚಾರಕ್ಕೆ ಶಿವಮೊಗ್ಗಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಶಿವಮೊಗ್ಗದ ಅಲ್ಲಿನ ಟಿಕೆಟಿಗೆ ಸಂಬಂಧಪಟ್ಟಿದ್ದು, ಅಧ್ಯಕ್ಷರಿಗೆ ಸಂಬಂಧಪಟ್ಟಿದ್ದು, ಅಷ್ಟು ಇದು ಇಲ್ಲಿವರೆಗೂ ಬಂದಿರುವಂಥದ್ದು ಒಳ್ಳೇದಲ್ಲ, ನಮ್ಮ ಪಕ್ಷಕ್ಕಂತೂ ಒಳ್ಳೇದಲ್ಲ. ಅದನ್ನು ಈ ನಿಮ್ಮ ಅಭಿಪ್ರಾಯ ತಾವು ಪಕ್ಷದ ವರಿಷ್ಠರಿಗೆ ತಿಳಿಸಿದ್ದೀರಾ ಸರ್? ತಾವು ನಾವೆಲ್ಲ ತಿಳಿಸಿದಿರಿ. ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಬಗೆಹರಿಸ್ತಾರೆ, ನನಗೂ ವಿಶ್ವಾಸ ಇದೆ. ಆ ಥರ ಈಶ್ವರಪ್ಪನವರು ಯಾವತ್ತೂ ಅವ್ರು ಮಾತಾಡಬೇಕಾದ್ರೆ ನಾನು ಪಕ್ಷ ನನ್ನ ತಾಯಿ ಇದ್ದಂಗೆ, ನಾನು ಯಾವತ್ತೂ ದ್ರೋಹ ಬಗೆಯಲ್ಲ ಅನ್ನೋ ಮಾತನ್ನು ಪದೇ ಪದೇ ಹೇಳಿದ್ದಾರೆ. ಅವ್ರಿಗೂ ಪಕ್ಷಕ್ಕೆ ದ್ರೋಹ ಬಗೆಯುವಂಥ ಒಂದು ಮನಸ್ಥಿತಿನೂ ಇಲ್ಲ. ಅದರಿಂದ ಯಡಿಯೂರಪ್ಪನವರಿಗೆ ಈಗ ಯಡಿಯೂರಪ್ಪನವ್ರ ಪ್ರಶ್ನೆನೇ ಇಲ್ಲ. ನಮ್ಮ ನಾಯಕರವರು ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಹೋಗಿ ಬಂದಿರೋ ತಪ್ಪೆ ಇವತ್ತು ಒಪ್ಕೊಂಡಿದ್ದಾರಲ್ಲ ಯಡಿಯೂರಪ್ಪನವರು. ನಾನು ಪಕ್ಷ ಬಿಟ್ಟು ಹೋಗಿದ್ದು ದೊಡ್ಡ ತಪ್ಪು ಮಾಡಿದೆ. ಅದು ಏನೋ ಮಾತಾಡಿದ್ರಿ, ಯಾರ ಜೋಕಿಗೆ ಹೇಳೋದು. ಯಡಿಯೂರಪ್ಪನವ್ರು KJP ಮಾಡಿದಾಗ ನನ್ನ ಜೀವನದ ಪರಮೋಚ್ಚ ಗುರಿ ಅಂತಂದರೆ BJPಯನ್ನು ನಾಶಪಡಿಸೋದು ಅಂತ ಹೇಳಿದರು. ಈಗ ಪಾರ್ಟಿಗೆ ಬಂದ್ಬಿಟ್ಟು ಅದೇ ಕೆಲಸ ಮಾಡ್ತಿದ್ದಾರೆ ಅಂತ ಕೆಲವರು ಮಾತಾಡ್ತಾರೆ. ಇಲ್ಲ ನೋಡಿ, ಪಾರ್ಟಿನ ಇರ್ಬೋದು, ಒಂದು ವರ್ಷ ಅವರು ಪಾರ್ಟಿಯಿಂದ 1 ವರ್ಷ 2 ವರ್ಷ ಹೊರಗಡೆ ಇದ್ದರು. ಹಂಗನ್ಬಿಟ್ಟು ಜೀವನ ಪೂರ್ತಿ 40-45 ವರ್ಷ ಪಾರ್ಟಿಗೆ ದುಡಿದಿದ್ದಾರೆ. ಬಿಜೆಪಿಗೆ ಎರಡು ಸ್ಥಾನದಿಂದ ಪ್ರಥಮ ಬಾರಿಗೆ ಯಡಿಯೂರಪ್ಪನವರು ರೈತರನ್ನ ಬಿಜೆಪಿ ತಂದು ಕೀರ್ತಿ ಅವರಿಗೆ ಹೋಗ್ಬೇಕಿದ್ರೆ ಬಿಜೆಪಿ ಅಂದ್ರೆ ಬಿಜೆಪಿ ಯಾವುದೋ ಒಂದು ಜಾತಿ ಪಾರ್ಟಿ ಹೊರಟಿತ್ತು. ಅದನ್ನ ಒಂದು ಸಾಮೂಹಿಕ ಪಾರ್ಟಿಯಲ್ಲಿ ಯಡಿಯೂರಪ್ಪನವರು ರೈತರ ನಾಯಕರಾಗಿ ಇವತ್ತು ಪಾರ್ಟಿಯನ್ನು ಇಷ್ಟೊಂದು ದೊಡ್ಡದಾಗಿ ಬೆಳೆಸಿದ್ದಾರೆ ಅಂದರೆ ಅದು ಯಡಿಯೂರಪ್ಪನವರ ಸಾಧನೆ ಶ್ರಮದಿಂದನೇ ಬಂದಿರೋವಂಥದ್ದು. ಹಾಗನ್ಬಿಟ್ಟು ಅವ್ರು 2 ವರ್ಷ ಪಾರ್ಟಿ ದ್ರೋಹ ಬಗೆದ್ರು, ಅದನ್ನು ನಾನೇನು ಒಪ್ಪಲ್ಲ, ಅವರಿಂದ ನಾನೇನು ಹೋಗಿಲ್ಲ. ಇವತ್ತು ಯಡಿಯೂರಪ್ಪನವರು ಅದನ್ನು ಹೇಳ್ತಾ ಇದ್ದಾರೆ, ನಾನು ತಪ್ಪು ಮಾಡಿದೆ, ಮಾಡಬಾರ್ದಾಗಿತ್ತು, KJP ಮಾಡಿ ತಪ್ಪು ಅಂತ ಅವರೇ ಒಪ್ಕೊಂಡಿದ್ದಾರೆ. ಅದರಿಂದ ಅದನ್ನು ನಾವು ಮರ್ತಿದ್ದೀರಿ. ಇವತ್ತು ನಮ್ಮ ನಾಯಕರು ಯಡಿಯೂರಪ್ಪನವರು, ಅವ್ರ ನೇತೃತ್ವದಲ್ಲೇ ಚುನಾವಣೆ ಹೋಗ್ತೀರಿ. ಸೊ ಈ ಸಣ್ಣ ಪುಟ್ಟ ಚುನಾವಣೆ ಆದ್ಮೇಲೆ ಅವರು ಸರ್ ಮಾಡ್ತೀರಿ ಅಷ್ಟೇ, ಅವರು ಮುಖ್ಯಮಂತ್ರಿ ಆಗ್ತಾರೆ. 100% ಪ್ರಶ್ನೆನೇ ಇಲ್ಲ. ಇವತ್ತಿನ ಎಲ್ಲ ಸರ್ವೆಗಳು ಎಲ್ಲ ರೀತಿಯಾದಂಥ ಇನ್ನೇನೋ ಯಾಕೆಂದ್ರೆ ನೀವು ಬಹಳಷ್ಟು BJP ಆಡಳಿತ ಇರುವ ರಾಜ್ಯಗಳನ್ನು ನೋಡಿದರೆ ಇದಕ್ಕಿದ್ದಾಗೆ ಡಾರ್ಕ್ ಹಾರ್ಸ್ಗಳು ಎಮರ್ಜ್ ಆಗ್ತಾ ಹೋಗ್ತದೆ. ದಟ್ ಈಸ್ ಅ ಸ್ಟ್ರಾಟಜಿ ಆಫ್ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ. ಯಾವುದೋ ಡಾರ್ಕ್ ಹಾರ್ಸ್ ಇದಕ್ಕಿದ್ದಂಗೆ ಎಮರ್ಜ್ ಆಗ್ಬಿಡುತ್ತೆ, ಯಾರಿಗೂ ಗೊತ್ತಾಗಲ್ಲ ಅಂತ ನಾನು ಅದು ಉದಾಹರಣೆ ನಿಮಗೆ ಕೊಡ್ತಾ ಹೋಗ್ಬೋದು. ಇತ್ತೀಚಿನ ರಾಜಕಾರಣದಲ್ಲಿ ಬೇರೆ ಬೇರೆ ನನಗೂ ಗೊತ್ತಿದೆ ಅದು ಆ ಥರದ್ದಾಗಿರೋಂಥದ್ದು. ಬಟ್ ಯಡಿಯೂರಪ್ಪನದು ಪಾರ್ಟಿ ಈಗಾಗಲೇ ಅಮಿತ್ ಶಾ ಅವರು ಅನೌನ್ಸ್ ಮಾಡಿರೋದ್ರಿಂದ ಆ ಪ್ರಶ್ನೆ, ಆ ಗೊಂದಲಗಳು ಕರ್ನಾಟಕದ ಪಾಲಿಟಿಕ್ಸಲ್ಲಿ ಇಲ್ಲ. ಅಂದರೆ ಪಕ್ಷ ಆರಿಸಿ ಬಂದರೆ ಅವರೇ ಮುಖ್ಯಮಂತ್ರಿ 100%. ಈಗ ಆರಿಸಿ ಬರೋದು ಸ್ವಲ್ಪ ಬಿಗ್ ಕ್ವೆಶ್ಚನ್ ಆಫ್ಟರ್ ಇದು ನಂಜನಗೂಡು ಆ್ಯಂಡ್ ಗುಂಡ್ಲುಪೇಟೆ. ಬಟ್ರೆ ಈ ಸರಿ ಚುನಾವಣೆ ಇದೆಯಲ್ಲ, ಈ ಸರಿ ಚುನಾವಣೆಗೆ ಯಾರು ಯಡಿಯೂರಪ್ಪನವರಾಗಲಿ, ನಾನಾಗಲಿ, ಅನಂತಕುಮಾರ್ ಆಗಲಿ, ಇನ್ಯಾರೋ ಆಗಲಿ ಟಿಕೆಟ್ ಕೊಡೋ ಪ್ರಶ್ನೆನೇ ಇಲ್ಲ. ಎಲ್ಲ ಅಮಿತ್ ಶಾ ಅವರು ಬರ್ತಾರೆ, ನರೇಂದ್ರ ಮೋದಿಯವರು ಅದರ ಸೂಪರ್ವೈಸ್ ಮಾಡ್ತಾರೆ. ಎಲ್ಲ ಕೇಂದ್ರದ ನಾಯಕತ್ವದ ಮಟ್ಟದಲ್ಲಿ ಎಲ್ಲ ರೀತಿಯ ಸರ್ವೆಗಳು, ಅದರ ಮೇಲೇ ಸೀಟ್ ಹಂಚಿಕೆ, ಚುನಾವಣಾ ಪ್ರಚಾರ, ಚುನಾವಣಾ ತಂತ್ರಗಾರಿಕೆ ಎಲ್ಲ ಮಾಡುವಂಥದ್ದು ನಮ್ಮ ಅಮಿತ್ ಶಾ ಅವರು, ನರೇಂದ್ರ ಮೋದಿಯವರೇ. ನಿಮಗೂ ಗೊತ್ತಿದೆ ಬೇರೆ ಎಲ್ಲ ರಾಜ್ಯಗಳ ಚುನಾವಣೆ ಎಲ್ಲೆಲ್ಲಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿನ ಅನೌನ್ಸ್ ಮಾಡಬೇಕು, ಎಲ್ಲೆಲ್ಲಿ ಮಾಡಬಾರ್ದು, ಎಲ್ಲ ಸ್ಟ್ರಾಟಜಿ. ಈ ಚುನಾವಣೆ ನಡೆಯುವಂಥದ್ದು, ಕರ್ನಾಟಕದ ನೆಕ್ಸ್ಟ್ ಚುನಾವಣೆ ನಡೆಯೋದು ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ, ಅಮಿತ್ ಶಾ ಅವರ ನೇತೃತ್ವದಲ್ಲೇ, ಯಡಿಯೂರಪ್ಪನವರ ನೇತೃತ್ವದಲ್ಲೇ, ಪ್ರಶ್ನೆನೇ ಇಲ್ಲ. ಅನಂತಕುಮಾರ್ ಅವರ ನೇತೃತ್ವದಲ್ಲಿ, ಅಶೋಕ್ ಅವರ ನೇತೃತ್ವದಲ್ಲಿ, ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ, ನ್ಯಾಚುರಲ್ ನಾವೆಲ್ಲ ಅದು ಪಾರ್ಟಿಯ ಕಾರ್ಯಕರ್ತರು, ನಾವೆಲ್ಲ ನಮ್ದು ನೋಡಿ, ನಮ್ಮ ಪ್ರಭಾವ ಎಲ್ಲೆಲ್ಲಿದೆ ಅಲ್ಲಲ್ಲಿ ನಮ್ಮ ನ್ಯಾಚುರಲ್ ಆಗಿ, ಈಗ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಹೆಸರು ಉಪಯೋಗ ಮಾಡ್ಕೊಂತಾರೆ. ಹಾಗೆ ಎಲ್ಲೆಲ್ಲಿ ನಮ್ಮ ಒಂದು ವರ್ಚಸ್ಸಿದೆ ಅದನ್ನು ಉಪಯೋಗ ಮಾಡ್ಕೊಳ್ಳೋಂಥದ್ರಲ್ಲೂ ಅಮಿತ್ ಶಾ ಅವರು. ಇಡೀ ಈ ಸಂವಾದದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನನಗೆ ವೈಯಕ್ತಿಕವಾಗಿ ನಿಮ್ಮನ್ನು ಕೇಳಬೇಕು ಅನಿಸುತ್ತೆ, ನಿಮಗೆ ಜೀವನದಲ್ಲಿ ಎಂದಾದರೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆಯಾ? ನೋಡಿ, ನಾನು ಯಾಕಂದರೆ ಈಗ ಉಪಮುಖ್ಯಮಂತ್ರಿ ಆಗೋಗ್ಬಿಟ್ಟಿದ್ದೀರಿ, ಈ ನೆಕ್ಸ್ಟ್ ನಮಗಿರೋ ಸ್ಥಾನ ಅಂದರೆ ಮುಖ್ಯಮಂತ್ರಿ ಸ್ಥಾನ ಅಲ್ಲ. ನಾನು ಒಂದು ಮಾತನ್ನು ನಾನು ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ರಾಜಕೀಯಕ್ಕೆ ಬಂದಾಗ ಅಥವಾ ನಾನು ಎಮರ್ಜೆನ್ಸಿ ಜೈಲಿಗೆ ಹೋದಾಗ, ಹೋರಾಟಗಳನ್ನು ಮಾಡಿದಾಗ ನಾನೇನು ಯಾವುದೇ ಪದವಿಯನ್ನು ನಾನು ಬಯಸಿರಲಿಲ್ಲ. ನಾನು ಭಾಳ ಒಂದೇ ಒಂದು ಮಾತು ಹೇಳ್ತೀನಿ, ನನಗೆ ಭಾಳ ಆಸೆ ಇದ್ದಿದ್ದು ನಮ್ಮೂರಲ್ಲಿ, ನನ್ನೂರು ಜಾಲಹಳ್ಳಿಯ ಒಬ್ಬ ಚೇರ್ಮನ್ ಆಗಬೇಕು, ಅಧ್ಯಕ್ಷ ಆಗಬೇಕು, ಅಂದರೆ ಪಂಚಾಯಿತಿ
ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನಾಗಬೇಕು. ಅದೇ ಭಾಳ ನನ್ನ ದೊಡ್ಡ ಗುರಿ ಇದ್ದಿದ್ದು. ಇವತ್ತವರೆಗೂ ಅದು ಈಡೇರಲಿಲ್ಲ. ಅದು ಬಿಟ್ಟು ನಾನು ರಾಜ್ಯದ ಉಪಮುಖ್ಯಮಂತ್ರಿವರೆಗೂ ಬಂದಿದ್ದೀನಿ. ಭಗವಂತನ ಇಚ್ಛೆ, ಜನಗಳ ಆಶೀರ್ವಾದ, ಪಕ್ಷದ ಆಶೀರ್ವಾದ ಇದ್ದರೆ ಏನು ಬೇಕಾದರೂ ಆಗ್ಬೋದು. ಆದರೆ ಬಿಸಿಲು ಕುದುರೆಯಿಂದ ನಾನು ಓಡಲ್ಲ, ಆಕಾಂಕ್ಷೆ ಇಟ್ಕೊಂಡು ಓಡಲ್ಲ. ನಾನು ಆಗಬೇಕು ಅಂತೇಳಿ ಲಾಬಿ ಮಾಡಲ್ಲ. ಅಲ್ಲಲ್ಲ, ನಮಗೆಲ್ಲ ಒಂದು ಕನಸಿರುತ್ತೆ ಕಣ್ರಿ, ಜೀವನದಲ್ಲಿ ಏನು ಆಗಬೇಕು ಅಂತ ಕನಸಿದ್ರೆ ತಪ್ಪಲ್ಲ. ನೀವು ರಾಜಕಾರಣದಲ್ಲಿ ನಾನು ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂದ್ರೆ ತಪ್ಪಲ್ಲ. ಅದು ಯಾರು ಹೇಳ್ತಾರೆ ತಪ್ಪು ಅಂತ? ರಾಜಕಾರಣ ಏನು ದೇವ್ರ ಪೂಜೆ ಮಾಡೋದಕ್ಕೆ, ಗಡ್ಡೆ ತಗೋಕ್ಕಾಗತ್ತೆ ರಾಜಕಾರಣ? ಅಲ್ಲವೇ ಅಲ್ಲ. ರಾಜಕಾರಣ ಪವರ್ಗಿರೋದು. ಆದ್ದರಿಂದ ಇವತ್ತಿನ ಪವರ್ ಪೊಲಿಟಿಕ್ಸ್ನಲ್ಲಿ ನನಗೆ ಇದು ಬೇಕು ಅಂತ ಆಸೆ ಪಟ್ಟರೆ ಏನು ತಪ್ಪು? ಅದ್ರಲ್ಲಿ ತಪ್ಪೇನೇ ಇಲ್ಲ, ಪ್ರಶ್ನೆ ಇಲ್ಲ. ತಪ್ಪು ಪ್ರಶ್ನೆ, ನಾನು ತಪ್ಪು ಅಂತ ನಾನು ಹೇಳ್ತಾನೆ ಇಲ್ಲ. ಅವಕಾಶವನ್ನು ನಾವು ಯಾವಾಗ ಬರಬೇಕೋ ಬರ್ತೈತೋ ಆ ಅವಕಾಶವನ್ನು ಬಂದಾಗ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸ್ಬೇಕು. ಅದಕ್ಕೆ ಲಾಬಿ ಮಾಡ್ತಕ್ಕಂಥದ್ದು, ಯಾರೋ ಕಾಲೆಳೆಯುವಂಥದ್ದು, ಇದೆಲ್ಲ ನನಗೆ ಇಷ್ಟ ಆಗಲ್ಲ. ಪಕ್ಷ ಬಯಸಿದರೆ, ಪಕ್ಷ ಇಷ್ಟಪಟ್ಟರೆ, ಜನ ಇಷ್ಟಪಟ್ಟರೆ ಯಾವ ಪದವಿ ಸಿಕ್ಕಿದ್ರು ಸಮರ್ಥವಾಗಿ ನೀವೇನು ಏನು ಹೇಳಬೇಕೋ ಹೇಳಿದಿರಿ. ಪ್ರಿಯ ವೀಕ್ಷಕರೇ, ಅಶೋಕ್ ಅವರಿಗೆ ಒಂಥರ ವೈಯಕ್ತಿಕ ದ್ವೇಷದ ರಾಜಕಾರಣವನ್ನು ಎಂದೂ ಮಾಡಿದವರಲ್ಲ. ಅವರಿಗೆ ಎಲ್ಲ ಪಕ್ಷಗಳಲ್ಲಿ ಸ್ನೇಹಿತರಿದ್ದಾರೆ. ಭಾಳ ಸಂದರ್ಭದಲ್ಲಿ ಅವ್ರ ಮೂವ್ ಏನು ಅಂತ ಗೊತ್ತಾಗಲ್ಲ. ಅವರು ಚೆಸ್ ಆಡ್ತಿದ್ದಾರೆ ಸರ್, ನೀವು ಚೆಸ್ ಆಡ್ತಾ ಇದ್ದೆ, ಚೆಸ್ ಪ್ಲೇಯರ್, ಕಬಡ್ಡಿ ಪ್ಲೇಯರ್, ಚೆಸ್ ಪ್ಲೇಯರ್. ಆದ್ದರಿಂದ ಕಬಡ್ಡಿ ಪ್ಲೇಯರ್ ಆಗಿರೋದ್ರಿಂದ ಅವರಿಗೆ ಪಟ್ಟು ಗೊತ್ತು, ಯಾವ್ಯಾವ ಪಟ್ಟುಗಳನ್ನ ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತು. ಚೆಸ್ ಪ್ಲೇಯರ್ ಆಗಿರೋದ್ರಿಂದ ಮೂವ್ ಮಾಡೋದು ಗೊತ್ತು, ಎಲ್ಲಿ ಯಾವಾಗ ಏನು ಮೂವ್ ಮಾಡಬೇಕು, ಏನು ರಾಜನ ಎಲ್ಲಿ ಮೂವ್ ಮಾಡಬೇಕು, ಮಂತ್ರಿನ ಎಲ್ಲಿ ಮೂವ್ ಮಾಡಬೇಕು, ಕುದುರೆ ಎಲ್ಲಿ ಮೂವ್ ಮಾಡಬೇಕು, ಆನೆ ಎಲ್ಲಿ ಮೂವ್ ಮಾಡಬೇಕು, ಯಾವ ಕಡೆ ಮೂವ್ ಮಾಡಬೇಕು ಅವರು ಮೂವ್ ಮಾಡ್ತಾರೆ. ಆದರೆ ಎಲ್ಲಿ ಮೂವ್ ಮಾಡಿದ್ದಾರೆ ಅನ್ನೋ ಮೂವ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಏನಿವೆ, ಇದಾಗಿತ್ತು 1 to 1 ಕಾರ್ಯಕ್ರಮ. ಈ ಒಂದು ಸಂವಾದದಲ್ಲಿ ಅವರ ಮನಸ್ಸಿನ ಒಳಗಡೆ ಇರೋದನ್ನು ತೆಗೆಯೋದಕ್ಕೆ ನಾನು ಯತ್ನ ಮಾಡಿದ್ದೀನಿ. ಏನಿವೆ ಅಶೋಕ್, ತಮ್ಮ ಅಭಾವದ ನಡುವೆ ಬಂದಿದ್ದೀರಿ, ಮಾತನಾಡಿದ್ದೀರಿ, ಒಳಗಿರೋದನ್ನ ಹೇಳಿದ್ದೀರಿ. ಸುದ್ದಿ ಟಿವಿಯ ಪರವಾಗಿ ತಮಗೆ ಹಾರ್ದಿಕ ಕೃತಜ್ಞತೆ. ನನಗೆ ಅವಕಾಶ ಕೊಟ್ಟಿದ್ದೀರಿ ನನ್ನ ಮನದ ಭಾವನೆಯನ್ನು ಹಂಚ್ಕೊಳಕ್ಕೆ. ಸುದ್ದಿ ಟಿವಿಗೆ, ಭಟ್ರಿಗೆ ನನ್ನ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.